ಹಳೆ ಭಾರತದಲ್ಲಿ ನಾವಿರ್ತಾ ಇದ್ದೀವಿ ಅಲ್ವಾ? ಆದ್ರೆ ಇವತ್ತು ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ, ದೇವರ ನಾಮದಲ್ಲಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ಹೇಗಿರ್ಬೇಕು ನಾವು ಹೇಗಿರ್ಬೇಕು ಅಂತ ದೇವರು ಬಯಸ್ತಾರೆ. ಯಾರು ಬಯಸೋದು? ಅದಕ್ಕೆ ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ಸಕಲವು ಪ್ರಭುವಿನಲ್ಲಿ ಸಂತೋಷಿಸಿರಿ. ಯಾರಲ್ಲಿ ಸಂತೋಷಿಸಿರಿ? ಟಿವಿ ಮುಂದೆ ಕುತ್ಕೊಂಡ್ರೆ ಸಂತೋಷ ಸಿಗಲ್ಲ. ಅದು ತಾತ್ಕಾಲಿಕವಾದದ್ದು, ಏನೋ ಮಂಕಾಗಿ ಟಿವಿ ಮುಂದೆ ಕುತ್ಕೊಂತೀವಿ ಅಷ್ಟೇ. ಆದ್ರೆ ಪರಸ್ಪರ ಯೇಸುವಿನ ನಾಮದಲ್ಲಿ ನಾವು ಸೇರಿದಾಗ ಪ್ರಭುವಿನಲ್ಲಿ ನಾವೇನ್ ಮಾಡ್ತಾ ಇದೀವಿ? ಸಂತೋಷಿಸ್ತಾ ಇದೀವಿ. ಪ್ರಭುವಿನಲ್ಲಿ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ? ಆನಂದಿಸ್ತಾ ಇದೀವಿ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಥಮ ಬಾರಿ ಡಿವೈನ್ ಹೋದಾಗ ನಾನು ಸಂತೋಷ ಅನ್ನೋದು ಕಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಕ್ರಿಕೆಟ್ ಆಡೋದು ಮಾತ್ರ ಸಂತೋಷ ಇರೋದು ಅಂತ. ಯಾವ್ದ್ರಲ್ಲಿ? ಕ್ರಿಕೆಟ್ ಆಡೋದು ಮಾತ್ರ ನಮ್ಗೆ ಸಂತೋಷ ಅಂತ. ಇದನ್ನ ಮಾತ್ರ ನಾನು ಬಿಡೋದೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಡಿವೈನ್ ಹೋಗಿ ಅಲ್ಲಿ ನಾನು ದೇವರನ್ನ ಸ್ತುತಿಸುವಾಗ ನಮ್ಗೆ ಗೊತ್ತಾಯ್ತು, ನಿಜವಾದ ಸಂತೋಷ ಯಾವ ಕ್ರೀಡೆಯಲ್ಲೂ ಇಲ್ಲ. ಅಲ್ಲಿ ಗೊತ್ತಾಯ್ತು ನಮ್ಗೆ ಯೇಸುವಿನಲ್ಲಿ ಸಿಗುವಂತ ಸಂತೋಷ ಇನ್ನೆಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವಾಗ್ಲಿಂದ ಇವಾಗವರೆಗೂ ನಾನು ಫಸ್ಟ್ ಹೇಳುವ ವಾಕ್ಯ, ಆಲ್ಮೋಸ್ಟ್ ತುಂಬಾ ಕಡೆಗಳಲ್ಲಿ ಹೇಳುವಂತ ವಾಕ್ಯ, ಪ್ರಭುವಿನಲ್ಲಿ ಸಂತೋಷಿಸಿ ಅಂತ ಪೌಲರು ಹೇಳ್ತಾರೆ. ಮತ್ತೆ ಮತ್ತೆ ಇದನ್ನ ಹೇಳುವುದರಲ್ಲಿ ನನಗೆ ಬೇಸರನೇ ಇಲ್ಲ ಅಂತ. ಹಾಲೆಲೂಯಾ. ಅದೇ ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ಅದೇ ಮಾತುಗಳನ್ನ ಹೇಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಭುವಿನಲ್ಲಿ ನಾವೇನ್ ಮಾಡ್ಬೇಕಂತೆ? ಪ್ರಭುವಿನಲ್ಲಿ ಏನ್ ಮಾಡ್ಬೇಕಂತೆ? ಯೇಸುವಿನಲ್ಲಿ ನಾವೇನ್ ಮಾಡ್ಬೇಕಂತೆ? ಸಂತೋಷಿಸ್ಬೇಕಂತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ? ಸಂತೋಷವನ್ನ ಹುಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಎಲ್ಲ ದುಃಖನೇ ಸಿಗೋದು. ಗೆಳೆಯರ ಹಿಂದೆ ಹೋಗ್ಬೋದು, ಗೆಳತಿಯರ ಹಿಂದೆ ಹೋಗ್ಬೋದು, ಟಿವಿ ಹಿಂದೆ ಹೋಗ್ಬೋದು, ಚಲನಚಿತ್ರದ ಹಿಂದೆ ಹೋಗ್ಬೋದು. ಎಲ್ಲೋದ್ರೂ ನಮ್ಗೆ ಏನಾಗುತ್ತೆ? ಅಂತಿಮವಾಗಿ ಸಿಗೋದು ದೂರಷ್ಟೇ. ಕರೆಕ್ಟಾ? ಅನುಭವಿಸಿದ್ದೀರ? ಹೋಗಿದ್ದೀವಲ್ಲ? ಹೋಗಿದ್ದೀವಿ. ಆದ್ರೆ ನಿಜವಾದ ಸಂತೋಷ ಸಿಗೋದು ಯೇಸುವಿನಲ್ಲಿ ಮಾತ್ರ. ಹಾಲೆಲೂಯಾ. ಅವರನ್ನ ಸ್ತುತಿಸುವಾಗ ಸಿಗುವಂತ ಸಂತೋಷ ಇನ್ನೆಲ್ಲೂ ಕೂಡ ಸಿಗಲ್ಲ. ಅದಕ್ಕೆ ಕೀರ್ತನೆ 103ರಲ್ಲಿ 1ರಿಂದ ವಾಕ್ಯಗಳನ್ನು ಹೇಳುವಾಗ ಏನೆಲ್ಲ ಆಶೀರ್ವಾದಗಳು ನಮಗೆ ಸಿಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಪವಿತ್ರ ಆತ್ಮಭರಿತರಾದಂತ ದಾವೀದ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ತೆ ಬಾಲ್ಯದಿಂದಲೂ ಕುರಿ ಮೇಯಿಸುತ್ತಿದ್ದಂತ ಒಬ್ಬ ವ್ಯಕ್ತಿ ರಾಜನಾಗ್ತಾನೆ. ಕಾರಣ ಏನ್ ಹೇಳಿ? ದೇವರನ್ನ ಸ್ತುತಿಸುವುದರಲ್ಲಿ ಅವನಿಗೆ ಸಂತೋಷ. ಕುರಿ ಮೇಯಿಸ್ತಾ ಇರ್ತಾನೆ. ಕುರಿ ಮೇಯಿಸ್ತಾ ದೇವರನ್ನ ಏನ್ ಮಾಡ್ತಾ ಇದ್ದಾನೆ? ಸ್ತುತಿಸ್ತಾನೆ. ಆದ ಕಾರಣ ಆತನಲ್ಲಿ ದೈವಿಕ ಶಕ್ತಿ ತುಂಬಿಕೊಡುತ್ತೆ. ಕೋರಿ ಆತನನ್ನ ಏನ್ ಮಾಡ್ತಾನೆ? ಹೊಡೆದಾಕ್ತಾನೆ. ಅದಕ್ಕೆ ಅವನ ಏನಾಗ್ತಾನೆ? ರಾಜನಾಗ್ತಾನೆ. ಅವನಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ, ಶಸ್ತ್ರಾಭ್ಯಾಸ ಗೊತ್ತಿಲ್ಲ, ಅವನಿಗೆ ವಿದ್ಯಾಭ್ಯಾಸನೇ ಗೊತ್ತಿಲ್ಲ, ಅವನಿಗೆ ಆಯುಧ ಹಿಡಿದು ಅಭ್ಯಾಸ ಇಲ್ಲ. ಆದ್ರೂ ಕೂಡ ಯುದ್ಧದಲ್ಲಿ ಜಯಗಳಿಸಿ ರಾಜನಾಗ್ತಾನೆ. ಇವತ್ತು ನಾವು ಕೂಡ ದೇವರನ್ನ ಸ್ತುತಿಸುವಾಗ, ದೇವರನ್ನ ಆರಾಧಿಸುವಾಗ ಏನಾಗ್ತೀವಿ? ನಾವು ಉನ್ನತ ಸ್ಥಿತಿಗೆ ಎತ್ತಲ್ಪಡ್ತೀವಿ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನಾವು ಈ ಗೀತೆಯ ಮೂಲಕ ನಾವು ಸಂತೋಷದಿಂದ ದೇವರನ್ನ ಏನ್ ಮಾಡ್ಬೇಕು? ಸ್ತುತಿಸಬೇಕು. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಕೀಬೋರ್ಡ್ ಜೊತೆಗೆ ನಾವೆಲ್ಲರೂ ಸೇರಿ ಕರಗಳನ್ನು ತಟ್ಟುತ್ತಾ ಈ ಗೀತೆಯನ್ನು ಹಾಡಿ ನಾವು ಸ್ತೋತ್ರವನ್ನ ದೇವರಿಗೆ ಸಲ್ಲಿಸುತ್ತಾ ಸಂತೋಷದಲ್ಲಿ ಇರ್ಬೇಕು. ಯಾವ ರೀತಿ ಇರ್ಬೇಕು? ಆತನಂತ ತಿರುಗಿದ ಮುಖ ನಿಮ್ಮೆಲ್ಲರ ಮುಖ ಏನಾಗ್ಬೇಕು? ಇವಾಗ ಬೇಸರ ಏನಾಗ್ಬೇಕು? ಹೊರಟೋಗ್ಬೇಕು. ಈ ಕೊಠಡಿಯಿಂದ, ಈ ಒಂದು ಆಲಯದಿಂದ ದೂರ ಹೋಗ್ಬೇಕು. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ.
ಸಿರಾಕನ ಗ್ರಂಥ 50ನೇ ಅಧ್ಯಾಯ 29ನೇ ಪೈನಲ್ಲಿ ಇರೋದು ತೆಗೆದುಕೊಳ್ಳಿ. ಸಿರಾಕನ ಗ್ರಂಥ ಕೃಪೆಯಲ್ಲಿ. ಯಾವುದರಲ್ಲಿ ಆನಂದಿಸಬೇಕಂತೆ? ನಿನ್ನಾತ್ಮ ಸರ್ವೇಶ್ವರ ಆನಂದಿಸಲಿ ನಿನ್ನಾತ್ಮ ಸರ್ವೇಶ್ವರನ ಕೃಪೆಯಲ್ಲಿ. ನಾಚಿಕೆ ಪಡದಿರಿ ಆತನನ್ನ ಕೊಂಡಾಡುವುದರಲ್ಲಿ. ನಾಚಿಕೆ ಪಡಬಾರ್ದಂತೆ ನಾವು ಆತನನ್ನ ಕೊಂಡಾಡುವುದರಲ್ಲಿ ನಾಚಿಕೆ ಪಡಬಾರ್ದಂತೆ. ಪ್ರೈಸ್ ದಿ ಲಾರ್ಡ್. ಯಾವುದಕ್ಕೆ ನಾಚಿಕೆ ಪಡ್ಬೇಕು ನಾವು? ಕೆಟ್ಟ ಕಾರ್ಯಗಳನ್ನ ಮಾಡುವುದು. ತಪ್ಪನ್ನ ಮಾಡ್ಲಿಕ್ಕೆ ನಾವು ನಾಚಿಕೆ ಪಡ್ಬೇಕಲ್ವಾ? ಅಲ್ವಾ? ತಪ್ಪನ್ನ ಮಾಡ್ಲಿಕ್ಕೆ, ಪಾಪವನ್ನ ಮಾಡ್ಲಿಕ್ಕೆ ನಾವು ನಾಚಿಕೆ ಪಡ್ಬೇಕು. ಆದ್ರೆ ದೇವರನ್ನ ಕೊಂಡಾಡುವಾಗ ನಾವೇನ್ ಮಾಡ್ಬೇಕು? ನಾಚಿಕೆ ಪಡಬಾರ್ದು. ಕೈಗಳನ್ನ ಮೇಲೆ ಎತ್ತಲಿಕ್ಕೆ ನಾಚಿಕೆ ಪಡ್ಬೇಕಾ? ದೇವರ ಸನ್ನಿಧಿಯಲ್ಲಿ ದೇವರನ್ನ ಸ್ತುತಿಸ್ಲಿಕ್ಕಾಗಿ ನಾನೇನ್ ಮಾಡಿದ್ದೀನಿ? ನಾಚಿಕೆ ಪಡ್ಬೇಕಾ? ಕೈಗಳನ್ನ ತಟ್ಟಕ್ಕೆ, ದೇವರನ್ನ ಕೊಂಡಾಡ್ಲಿಕ್ಕೆ ನಾನು ನಾಚಿಕೆ ಪಡ್ಬೇಕಾ? ದೇವರ ಸನ್ನಿಧಿಯಲ್ಲಿ ನಾನು ನಾಚಿಕೆ ಪಡಬಾರದು. ಹಾಲೆಲೂಯಾ. ಅನೇಕವಾದ ಜನರು ಬಾರ್ ಹೋಗ್ಲಿಕ್ಕೆ ನಾಚಿಕೆ ಪಡಲ್ಲ. ಹೌದಾ? ನಾಚಿಕೆ ಪಡ್ತಾರ? ಆದ್ರೆ ನಾಚಿಕೆ ಪಡಬೇಕಾಗಿರೋದು ಅದಕ್ಕೆ ಅಲ್ವಾ? ದೇವರ ಸನ್ನಿಧಿಗೆ ಬರ್ಲಿಕ್ಕೆ ನಾಚಿಕೆ ಪಡ್ಬೇಕಾ ನಾವು? ಇಲ್ಲ ಪ್ರಿಯರೇ, ಯಾವತ್ತು ನಾವು ನಾಚಿಕೆ ಪಡಬಾರದು. ಹಾಲೆಲೂಯಾ. ದೇವರನ್ನ ಸ್ತುತಿಸುವಾಗ, ದೇವರನ್ನ ಆರಾಧಿಸುವಾಗ ನಾವು ಯಾವುದೇ ಕಾರಣಕ್ಕೆ ನಾಚಿಕೆ ಪಡಬಾರದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾರು ಹೆಚ್ಚಾಗಿ ನಾಚಿಕೆ ಪಡ್ತಾರೆ? ಗಂಡು ಮಕ್ಕಳ, ಹೆಣ್ಮಕ್ಳ, ವಯಸ್ಸಾದವರ, ಚಿಕ್ಕವರ, ದೊಡ್ಡವರ? ಯಾರು? ಎಲ್ರಿಗೂ ನಾಚಿಕೆ ಸ್ವಭಾವ ಇದೆ. ಆದ್ರೆ ದೇವರ ಸನ್ನಿಧಿಯಲ್ಲಿ ಎಲ್ರೂ ಮಕ್ಕಳೇ, ದೇವರ ಮಕ್ಕಳು. ನಮ್ಗೆಲ್ರಿಗೂ ಒಬ್ಬರೇ ತಂದೆ, ಅದೇ ಸೃಷ್ಟಿಕರ್ತರಾದ ದೇವರು, ಪ್ರಭು ಯೇಸು ಸ್ವಾಮಿ, ಪವಿತ್ರಾತ್ಮರು, ತ್ರೈಏಕ ದೇವರ ಮಕ್ಕಳು ನಾವೆಲ್ಲರೂ. ಹಾಲೆಲೂಯಾ. ತಂದೆ ತಾಯಿಯ ಸನ್ನಿಧಿಯಲ್ಲಿ ಮಕ್ಕಳು ನಾಚಿಕೆ ಪಡ್ಬೇಕಾ? ನಾಚಿಕೆ ಪಡ್ತಾರ? ನಾಚಿಕೆ ಪಡಂಗಿಲ್ಲ. ನಾವು ಯಾವುದೇ ಕಾರಣಕ್ಕಾಗಿ ಕೈ ಮೇಲೆ ಎತ್ತುವಾಗ ನಾಚಿಕೆ ಪಡಬಾರದು. ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆಗೋಸ್ಕರ ನಾವು ಜೀವಿಸುವಾಗ ಯಾವುದಕ್ಕೂ ನಾಚಿಕೆ ಪಡಬಾರದು. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ಕೀರ್ತನೆಯ ಪುಸ್ತಕದಲ್ಲಿ 148ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಅಲ್ಲಿ ಹೇಳ್ತಾರೆ, ಯಾರೆಲ್ಲ ದೇವರನ್ನ ಸ್ತುತಿಸಬೇಕು ಎಂದು. ಹಾಲೆಲೂಯಾ. ಹಾಲೆಲೂಯಾ. 25 ಯಾರಾದ್ರೂ ಓದ್ತೀರಾ? ಯುವಕರು ಯುವತಿಯರು. ಯಾರಂತೆ? ಯುವಕರು ಯುವತಿಯರು, ಮುದುಕರು ಮಕ್ಕಳು, ಮುದುಕರು ಮಕ್ಕಳು, ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು. ಯಾರ ನಾಮವನ್ನ? ಪ್ರಭುವಿನ ನಾಮ. ಏನ್ ಮಾಡ್ಬೇಕಂತೆ? ಯಾರಂತೆ? ಯುವಕ ಯುವತಿಯರು. ಯುವಕರು ಯುವತಿಯರಂತೆ, ಮುದುಕರಂತೆ, ಮಕ್ಕಳಂತೆ. ಯಾರನ್ನ ಬಿಟ್ಟಿದಾರ? ಇಲ್ಲ. ಎಲ್ರು ಏನ್ ಮಾಡ್ಬೇಕಂತೆ? ಪ್ರಭುವನ್ನ ಹೊಗಳ್ಬೇಕಂತೆ, ಅವರನ್ನ ಕೊಂಡಾಡ್ಬೇಕಂತೆ. ಹಾಲೆಲೂಯಾ. ಹಾಲೆಲೂಯಾ. ನಾಚಿಕೆ ಯಾರು ಪಡಬಾರದು. ನಾವಿರೋದು ದೇವರ ಸನ್ನಿಧಿಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿರುವಾಗ ನಮ್ಗೆ ಆನಂದ ಮತ್ತೆ ನಾಚಿಕೆಯನ್ನ ಬಿಟ್ಟು ನಾವು ದೇವರನ್ನ ಕೊಂಡಾಡಬೇಕು. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಹಾಲೆಲೂಯಾ. 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. 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 ಯೇಸುವೇ, ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ. ಹಾಲೆಲೂಯಾ. ಹಾಲೆಲೂಯಾ. ಬಹಳ ಕಡಿಮೆ ಸಮಯ ಇದೆ. ಇನ್ನೊಂದು ಹಾಡನ್ನ ಹಾಡಿ ಆಮೇಲೆ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಹಾಲೆಲೂಯಾ. ಎದ್ದು ನಿಂತ್ಕೊಂಡು ದೇವರನ್ನ ಸ್ತುತಿಸುತ್ತಾ ನಾಚಿಕೆ ಪಡಂಗಿಲ್ಲ. ಓಕೆ, ನಾವು ಇರೋದ್ರಿಂದ ದೇವರು ಆ ರೀತಿಯಾಗಿ ಕೈಗಳನ್ನು ಎತ್ತಿ, ಕೈಗಳನ್ನು ತಟ್ಟಿ ನಾವು ದೇವರನ್ನ ಸ್ತುತಿಸಬೇಕು ಅಂತ ಬರ್ತೀವಿ. ಹಾಲೆಲೂಯಾ. ಪ್ರಾಕ್ಟಿಕಲ್ ಆಗಿ ಹಾಡು ಮುಗಿದ್ಮೇಲೆ ಏನ್ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ನನ್ನ ನಿಭಾಯಿಸಿ ಹೇಳ್ತಾ ಇದ್ದೀನಿ. ಮತ್ತೆ ಕೈಗಳನ್ನ ತಟ್ಟಿದ್ರೆ ಇವಾಗ ಅದ್ಭುತ ಆಗುತ್ತೆ. ವೈಜ್ಞಾನಿಕವಾಗಿ ನಾನು ಹೇಳ್ತೀನಿ. ಹಾಲೆಲೂಯಾ. ಹಾಲೆಲೂಯಾ. ಸ್ತುತಿಸು ಎನ್ಮನವೇ ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ
ಇವಾಗ ಯುವಕರಿಗಾಗಿ ಯುವತಿಯರಿಗಾಗಿ ಮಕ್ಕಳಿಗಾಗಿ ನೀವು ಕ್ಲಾಸ್ ಅದು ಸಾಕು. ಆದ್ರೆ ದೇವರಿಗಾಗಿ ಅನ್ನೋದೇ ಎಷ್ಟು ಹೊಡಿಬೇಕು? ಸಾಕ ನೀವು ಹೊಡೆದಿದ್ದು ಮಕ್ಕಳಿಗೆ ಓಕೆ, ಯುವಕ ಯುವತಿಯರಿಗೆ ಓಕೆ. ಇವಾಗ ತಂದೆಯಾದ ದೇವರಿಗೆ ಹೊಡಿಬೇಕು. ಎಷ್ಟು ಹೊಡಿತೀರ ನೋಡೋಣ. ಓಕೆ, ತಂದೆಯಾದ ದೇವರಿಗೆ ಸುತನಾದ ಪ್ರಭು ಯೇಸು ಸ್ವಾಮಿಗೆ ನೋಡೋಣ ಎಷ್ಟು. ಯಾಕಂದ್ರೆ ಅವರು ಸ್ವರ್ಗ ಲೋಕವನ್ನ ಬಿಟ್ಟು ಎಲ್ಲಿಗೆ ಬಂದ್ರು? ಭೂಲೋಕಕ್ಕೆ ಬಂದ್ರು. ಉದಾಹರಣೆಗೆ ಅರಮನೆಯಲ್ಲಿ ಇರುವಂತ ವ್ಯಕ್ತಿ ಗುಡಿಸ್ಲಿಕ್ಕೆ ಹೋಗ್ತಾನ, ಆದ್ರೆ ದೇವರು ಏನ್ ಮಾಡಿದ್ರು? ಅದನ್ನ ಮಾಡಿದ್ರು. ಯೇಸುವಿಗಾಗಿ ರಕ್ಷಣೆಯನ್ನ ನೀಡಲು ಬಂದ ಯೇಸುವಿಗಾಗಿ ಎಷ್ಟು ಕ್ಲಾಸ್ ಹೊಡ್ತೀರ ನೋಡೋಣ. ಏನೋ ಆಗಿಲ್ವಾ? ಹೆಂಗಾಗಿದೆಮ್ಮ? ಹೆಂಗಾಗಿದೆ? ಏನಾಗಿದೆ? ಕೈ ಕಣ್ಣನ್ನ ಕಣ್ಣಿಟ್ಕೊಳ್ಳಿ. ಏನಾಗಿದೆ ನೋಡಿ? ಯಾವಾಗಲೂ ದೇವರನ್ನ ಸ್ತುತಿಸುವಾಗ, ದೇವರನ್ನ ಆರಾಧಿಸುವಾಗ ನಾವು
ಕ್ಲಾಪ್ಸ್ ಹೊಡೆಯೋದು ಏನಕ್ಕೆ ಅಂದ್ರೆ ಅವಾಗ ಏನಕ್ಕೆ ದೇವರು ಅದನ್ನೆಲ್ಲ ಬೈಬಲ್ ಅಲ್ಲಿ ಬರ್ದಿಟ್ಟಿದ್ದಾರೆ ಅಂದ್ರೆ ಯಾವಾಗ ನಾವು ಕ್ಲಾಪ್ಸ್ ಅನ್ನ ಹೊಡೆದು ಸಂತೋಷದಿಂದ, ಚಿಂತೆಯಲ್ಲಿ ಅಲ್ಲ, ಸಂತೋಷದಿಂದ ದೇವರನ್ನ ಕೊಂಡಾಡ್ತೇವೋ ಅವಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ, ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ. ಅವಾಗ ಕೈಗಳೇನಾಯ್ತು, ಕೆಂಪಾಯಿತು ಅಂದ್ರೆ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ. ಸೊ ಯಾವಾಗ ರಕ್ತ ಚಲನೆ ನಮ್ಮ ದೇಹದಲ್ಲಿ ಚೆನ್ನಾಗಿ ಆಗುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ತಲೆನೋವು ಏನಾಗುತ್ತೆ, ನಮ್ಮ ತಲೆನೋವು ಏನಾಗುತ್ತೆ, ನಮ್ಮ ಬೆನ್ನು ನೋವು ಏನಾಗುತ್ತೆ. ದೇವರ ನಾಮದಲ್ಲಿ ಕೈಗಳನ್ನು ಬೀಸುವಾಗ ಏನಾಗುತ್ತೆ, ಬೆನ್ನೋವು ಹೋಯ್ತು, ತಲೆನೋವು ಹೋಯ್ತು, ಬೆನ್ನು ಹೋಯ್ತು. ಇನ್ನು ಕೆಲವರಿಗೆ ಸೊಂಟ ನೋವು ಇರುತ್ತೆ, ಹೌದಲ್ವಾ? ಸೊಂಟ ನೋವು ಅಂತ ಡಾಕ್ಟರ್ಗಳಿಗೆ ಹೋದ್ರೆ ಸ್ಪೈನಲ್ ಕಾರ್ಡ್ ಫುಲ್ ಚೆಕ್ ಮಾಡ್ತಾರೆ, ಸ್ಪೈನಲ್ ಕಾರ್ಡ್ಸ್ ಫುಲ್ ಚೆಕ್ ಮಾಡಿ ಆಪರೇಷನ್ ಮಾಡೋದು. ಆಪರೇಷನ್ ಮಾಡಿದಂತ ವ್ಯಕ್ತಿ ತುಂಬಾ ಕಷ್ಟ ಸ್ಪೈನಲ್ ಕಾರ್ಡ್. ಆದ್ರೆ ದೇವರನ್ನ ಸ್ತುತಿಸುವಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗುವಾಗ ಸ್ಪೈನಲ್ ಕಾರ್ಡ್ ಸರೋಗುತ್ತೆ. ಸೈಂಟಿಫಿಕ್ ಆಗಿ ಇದನ್ನ ನಾವು ಪ್ರೂವ್ ಮಾಡಬಹುದು. ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಚಿಂತೆಯ ಭಾರವನ್ನ ಯಾರಿಗೆ ಹಾಕಬೇಕು, ದೇವರ ಮೇಲೆ ಹಾಕಿ ನಾವು ಪರಿಪೂರ್ಣವಾಗಿ ನಮ್ಮನ್ನೇ ನಾವು ಮರೆತು ದೇವರಲ್ಲಿ ಐಕ್ಯವಾದಾಗ, ದೇವರನ್ನ ಸ್ತುತಿಸುವಾಗ, ದೇವರನ್ನ ಆರಾಧಿಸುವಾಗ, ದೇವರನ್ನ ಕೊಂಡಾಡುವಾಗ ನಮ್ಮ ಹೃನ್ಮನಗಳಲ್ಲಿ ಪವಿತ್ರಾತ್ಮರ ಶಕ್ತಿ ಇಳಿದು ಬರುತ್ತೆ. ಪವಿತ್ರಾತ್ಮರ ಶಕ್ತಿ ವೈಜ್ಞಾನಿಕವಾಗಿ ತಗೊಂಬೋದು, ಯಾವುದೇ ಲೆಕ್ಕದಲ್ಲಿ ತಗೊಂಬೋದು, ನಮಗೆ ಸೌಖ್ಯ ಸಿಗುತ್ತೆ. ಹಾಲೆಲೂಯಾ. ನಮ್ಮ ಮುಖಗಳು ಕಾಂತಿಮಯ ಆಗುವುದರಲ್ಲಿ ಎಷ್ಟೇ ಮೇಕಪ್ ಮಾಡ್ಕೊಳ್ಳಿ, ಆದ್ರೆ ಅದು ಸರೋಗಲ್ಲ. ಆದ್ರೆ ದೇವರಲ್ಲಿ ಬಂದು ದೇವರನ್ನ ಸ್ತುತಿಸುವಾಗ, ದೇವರನ್ನ ಆರಾಧಿಸುವಾಗ ನಮ್ಮ ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ, ನಮ್ಮ ಚಿಂತೆ ಮಾಯ ಆಗುತ್ತೆ. ಆಟೋಮೆಟಿಕ್ ಆಗಿ ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಅನೇಕ ಜನರಿಗೆ ಗೊತ್ತಿಲ್ಲ. ಅನ್ಯರು ಪ್ರಶ್ನೆ ಮಾಡ್ತಾರೆ, ಅಲ್ಲೆಲ್ಲೂ ಅಂದಿದ ತಕ್ಷಣ ರೋಗ ಗುಣ ಆಗುತ್ತಾ? ಅವ್ರಿಗೇನು ಗೊತ್ತಿಲ್ಲ. ನಾವೇನು ಮಾಟ ಏನು ಮಾಡಲ್ಲ. ದೇವರನ್ನ ಏನ್ ಮಾಡ್ತೀವಿ, ಸ್ವತಂತ್ರವಾಗಿ ಒಳ್ಳೆಯ ಮನಸ್ಸು, ಶುದ್ಧವಾದ ಮನಸ್ಸಿನಿಂದ ನಾವೇನ್ ಮಾಡ್ತೀವಿ, ಸ್ತುತಿಸ್ತೀವಿ, ಆರಾಧಿಸ್ತೀವಿ. ಅಷ್ಟೇ ನಾವು ಮಾಡ್ತೀವಿ. ಏನಾದ್ರು ಮಾಡ್ತೀವ? ಗುರುಗಳು ಬಂದು ಬೇರೆ ಏನಾದ್ರು ಹೇಳ್ಕೊಡ್ತಾರ? ಅಲ್ಲ, ಪ್ರಬೋಧಕರು ಬಂದು ಏನಾದ್ರು ಹೇಳ್ಕೊಡ್ತಾರ? ಏನು ಹೇಳ್ಕೊಡಲ್ಲ. ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಮನಸ್ಸಿನಿಂದ, ನಿನ್ನ ಪೂರ್ಣ ಶಕ್ತಿಯಿಂದ ದೇವರನ್ನ ಪ್ರೀತಿಸು, ದೇವರನ್ನ ಆರಾಧಿಸು. ಇಷ್ಟು ಮಾಡಿದ್ರೆ ಸಾಕು. ವಿಮೋಚನ ಕಾಂಡದಲ್ಲಿ 23ನೇ ಅಧ್ಯಾಯದಲ್ಲಿದೆ, ನಿಜವಾದ ದೇವರನ್ನ ಆರಾಧಿಸುವಾಗ ನಿನ್ನ ಅನ್ನಪಾನೀಯಗಳನ್ನು ನಾನು ಆಶೀರ್ವದಿಸುತ್ತೇನೆ. ನಿಜವಾದ ಏಕದೇವರನ್ನ ಆರಾಧಿಸುವಾಗ ನಿನ್ನ ವ್ಯಾಧಿಯನ್ನ ನಾನು ಏನ್ ಮಾಡ್ತೇನೆ, ಗುಣಪಡಿಸ್ತೇನೆ. ಇದಕ್ಕೂ ಸೈನ್ಸ್ಗೂ ಏನು ವ್ಯತ್ಯಾಸನೇ ಇಲ್ಲ. ಸೈನ್ಸ್ ಆಗಿದ್ದಾರೆ, ದೇವರೇ ಆಗಿದ್ದಾರೆ. ದೇವರು ಜ್ಞಾನದ ಕೊಡದ ಹೊರತು, ಜ್ಞಾನ ಕೊಡದ ಹೊರತು ಇವರು ಬಲ್ಪನ್ನ ಕಂಡಿಡ್ತಾರೆ, ಶಕ್ತಿಯನ್ನ ಕಂಡಿಡ್ತಾರೆ. ಹಾಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ, ಜ್ಞಾನ ವಿವೇಕವೆಂಬ ಸಿರಿ ಸಂಪತ್ತು ದೇವರಲ್ಲಿದೆ. ದೇವರಲ್ಲಿ ಏನಿದೆ? ಜ್ಞಾನ ವಿವೇಕವೆಂಬಂತ ಸಿರಿ ಸಂಪತ್ತು. ಯಾವಾಗ ದೇವರನ್ನ ನಾವು ಸ್ತುತಿಸ್ತೀವೋ, ಆರಾಧಿಸ್ತೀವೋ, ಆ ಜ್ಞಾನವೆಂಬ ಸಿರಿ ಸಂಪತ್ತಿನಿಂದ ನನ್ನನ್ನು ನಿಮ್ಮನ್ನು ತುಂಬ್ತಾರೆ. ಹಾಲೆಲೂಯಾ. ಮಕ್ಕಳಿಗೆ ಜ್ಞಾನ ಬೇಕಾದ್ರೆ ಏನ್ ಮಾಡ್ಬೇಕು? ಅಷ್ಟೇ, ಏನಿಲ್ಲ, ಪ್ರಾರ್ಥಿಸ್ಬೇಕು, ಸ್ತುತಿಸ್ಬೇಕು ಅಷ್ಟೇ. ದೇವರು, ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ನನ್ನ ಮಗನಿಗೂ ಹೇಳ್ತೀನಿ, ಕೀಬೋರ್ಡ್ ಟೈಪ್ ಮಾಡ್ತಾ ಇರೋದು ನನ್ನ ಮಗ. ಸೊ ಆತನಿಗೂ ಹೇಳ್ತಾನೆ, ಎಕ್ಸಾಮ್ ಟೈಮಲ್ಲಿ ನೀನು ಓದ್ಬೇಡ. ಎಕ್ಸಾಮ್ ಟೈಮಲ್ಲಿ ನಾವೇನ್ ಮಾಡ್ಬಾರ್ದು, ಓದಬಾರ್ದು. ಬದಲಾಗಿ ದೇವರನ್ನ ಫಸ್ಟ್ ಓದಬಾರ್ದು ಅಂತಲ್ಲ, ಅದ್ರ ಬದಲಾಗಿ ಮೊದಲು ದೇವರಿಗೆ ಸ್ಥಾನವನ್ನ ಕೊಟ್ಟು ಪ್ರಾರ್ಥಿಸಿ, ಸ್ತುತಿಸಿ, ಆಮೇಲೆ ಏನ್ ಮಾಡ್ಬೇಕು, ಓದ್ಬೇಕು. ಅವಾಗ ಏನಾಗುತ್ತೆ, ಆ ನೆನಪಿನ ಶಕ್ತಿ ಬರುತ್ತೆ. ಯಾವಾಗ ನಾವು ಬರೇ ಓದೋದು ಅಂತ ಹೋಗ್ತೀವೋ, ಅನೇಕ ಜನರು ಮಕ್ಕಳು ಕೌನ್ಸಿಲಿಂಗ್ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಇಂದ ಓದಿರೋದು ಏನಾಗುತ್ತೆ, ಭಯ ಆವರಿಸ್ಕೊಳ್ತೇವೆ. ಭಯ ಆವಾಗ ಆವರಿಸ್ಕೊಳ್ತೇವೆ, ಕೈಗಳನ್ನ ಮೇಲೆ ಮಾಡಿ ಜೋರಾಗಿ ಹಾಲೆಲೂಯಾ, 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 ಹಾಲೆಲೂಯಾ. ಡೈರೆಕ್ಟ್ ಆಗಿ ಟಾಪಿಕ್ ಎಲ್ಲರೂ ಹಾಲೆಲೂಯಾ, 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 ಹಾಲೆಲೂಯಾ. ಹೇಳುವಂತ ಪ್ರತಿಯೊಂದು ಹಾಲೆಲೂಯಾ ಹೇಳುವಾಗ ನಾನು ಶಕ್ತಿಯಿಂದ ತುಂಬಿಕೊಳ್ತೀನಿ. ಯಾರು? ನಾನು ಪ್ರಬೋಧನೆ ಮಾಡ್ಬೇಕಾಗಿಲ್ಲ. ನನ್ನ ಸ್ವಂತ ಶಕ್ತಿಯಿಂದ ಪ್ರಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಓದು ಬರಹ ಅಷ್ಟೊಂದು ಕಲ್ತಿಲ್ಲ, ಬರೀ ಅಷ್ಟೇ ಆಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮುಂಚೆ ನಾನು ತುಂಬಾ ತೊದಲ್ತಾ ಇದ್ದೆ, ಇವಾಗ ಕೆಲವೊಮ್ಮೆ ತೊದಲ್ತಾ
ದೇವರ ಶುಭ ಸಂದೇಶವನ್ನ ಸಾರಲಿಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಅವಾಗಲಿಂದ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಕೈಗಳನ್ನು ಮೇಲೆ ಮಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ದೇವರನ್ನ ಸ್ತುತಿಸುವಾಗ ನನಗೆ ಶಕ್ತಿ ಬರುತ್ತೆ, ಜ್ಞಾನ ಬರುತ್ತೆ, ದೇವರ ವಾಕ್ಯವನ್ನ ಸಾರಲಿಕ್ಕೆ ಎನ್ಕರೇಜ್ ಬರುತ್ತೆ. ಏನಾಗುತ್ತೆ? ಏನ್ ಬರುತ್ತೆ? ಉತ್ತೇಜನ ಬರುತ್ತೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ದೇವರ ವಾಕ್ಯ ಕೀರ್ತನೆಯ ಪುಸ್ತಕ 78ನೇ ಅಧ್ಯಾಯ 2ನೇ ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೀರ್ತನೆಯ ಪುಸ್ತಕ 78ನೇ ಅಧ್ಯಾಯ 2ನೇ ವಾಕ್ಯ. ಸಾಮರ್ಥಿಯೊಂದಿಗೆ ಬೋಧನೆಯನ್ನು ಆರಂಭಿಸುವೆನು. ಬೋಧನೆಯನ್ನ ಆರಂಭಿಸುವೆನು. ಸಾಮರ್ಥಿಯೊಂದಿಗೆ ಬೋಧನೆಯನ್ನ ಪ್ರಾರಂಭಿಸುವೆನು. ಹೊರಪಡಿಸುವೆನು ಹೊರಪಡಿಸುವೆನು ಪೂರ್ವಕಾಲದ ಗೂಢಾರ್ಥಗಳನ್ನು. ಗೂಢಾರ್ಥಗಳನ್ನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಕೀರ್ತನೆಯ ಪುಸ್ತಕದಲ್ಲಿ ಬರಿತಾ ಇದ್ದಾರೆ, ಸಾಮರ್ಥಿಯೊಂದಿಗೆ ಬೋಧನೆಯನ್ನ ಆರಂಭಿಸ್ತೇನೆ. ಯಾವುದರೊಂದಿಗೆ? ಸಾಮರ್ಥಿಯೊಂದಿಗೆ ಬೋಧನೆಯನ್ನ ಆರಂಭಿಸ್ತೇನೆ ಅಂತ ಹೇಳ್ತಾರೆ. ಯಾಕೆ ಸಾಮರ್ಥಿಗಳು ಬೇಕು? ಸಾಮರ್ಥಿಗಳಿಲ್ಲದೆ ಯೇಸು ಸ್ವಾಮಿ ಬಹಳ ಹೆಚ್ಚಾಗಿ ಅಂದ್ರೆ ಈ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಮಾತನಾಡುವಾಗ ಏನ್ ಮಾಡ್ತಾರೆ? ಸಾಮರ್ಥಿಗಳನ್ನು ಉಪಯೋಗಿಸ್ತಾರೆ. ಕರೆಕ್ಟ್ ಅಲ್ವಾ? ಬೈಬಲ್ ಅಲ್ಲಿ ನಾವು ನೋಡ್ತೇವೆ. ಯಾಕೆ ಸಾಮರ್ಥಿಗಳು ಅಂದ್ರೆ, ಸಾಮರ್ಥಿಗಳ ಮೂಲಕ ಜನರು ಸಾಮಾನ್ಯವಾಗಿ ಉಪಯೋಗಿಸುವಂತ ಉಪ್ಪಿರ್ಬೋದು, ಅಥವಾ ಏನದು ಸಾಸಿವೆ ಕಾಳಿರ್ಬೋದು, ಗೋಧಿ ಕಾಳಿರ್ಬೋದು, ಸೊ ಜನರು ಉಪಯೋಗಿಸ್ಬೇಕು. ಅಂತದ್ರ ಮೂಲಕ ಸಾಮರ್ಥಿಯನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಯವನರು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ. ಯಾಕೆ ಅಂದ್ರೆ ನಾವು ಎಲ್ಲಿದ್ದೀವಿ? ಯಾವ ಲೋಕದಲ್ಲಿ ಇದ್ದೇವೆ? ಭೂಲೋಕದಲ್ಲಿ ಇದ್ದೇವೆ. ದೇವರು ಎಲ್ಲಿದ್ದಾರೆ? ನೋಡಿ, ಭೂಲೋಕದಲ್ಲಿ ನಾವು ಇದ್ದೀವಲ್ವಾ? ಭೂಲೋಕ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಆದ್ರೆ ಪರಲೋಕ ಕಾಣಿಸಲ್ಲ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಓದಿ, ಯಾರಾದ್ರೂ ಭೂಲೋಕದ ವಿಷಯವನ್ನು ಕುರಿತು ಭೂಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಾಗಲೇ ಭೂಲೋಕದ ವಿಷಯವನ್ನು ನಾನು ಕುರಿತು ಮಾತನಾಡಿದಾಗಲೇ ನಿಮಗೆ ವಿಶ್ವಾಸವಿಲ್ಲವೆಂದ ಮೇಲೆ ಸ್ವರ್ಗಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದ್ದಲ್ಲಿ ನೀವು ವಿಶ್ವಾಸಿಸುವುದು ಉಂಟೆ. ವಿಶ್ವಾಸ ಮಾಡ್ಲಿಕ್ಕಾಗುತ್ತಾ? ನಮಗೆ ಕಾಣ್ತಾ ಇದೆ ಈ ಭೂಲೋಕ ಅಲ್ವಾ? ಆದಿಯಲ್ಲಿ ದೇವರು ಭೂಲೋಕವನ್ನ ಸೃಷ್ಟಿ ಮಾಡಿದ್ರು. ನಾವು ಭೂಲೋಕದಲ್ಲಿ ಇದ್ದೇವೆ. ಇನ್ನೊಂದು ಲೋಕವನ್ನ ದೇವರು ಸೃಷ್ಟಿ ಮಾಡಿದ್ರು ಅಂತ ಅಲ್ಲ ಬೈಬಲ್ ಹೇಳ್ತಾ ಇದೆ. ಅಲ್ಲಿ ದೇವರು ಇದ್ದಾರೆ. ಸೊ ನಾವು ಭೂಲೋಕದಲ್ಲಿ ಇದ್ದೇವೆ. ಭೂಲೋಕದ ವಿಷಯವನ್ನು ಕುರಿತು ನಾನು ಹೇಳಿದಾಗಲೇ ನಿಮಗೆ ವಿಶ್ವಾಸವಿಲ್ಲವೆಂದ ಮೇಲೆ ಇನ್ನು ಸ್ವರ್ಗ ಸಾಮ್ರಾಜ್ಯವನ್ನ ಕುರಿತು, ಅದರ ವಿಷಯವನ್ನು ಕುರಿತು ಹೇಳಿದಾಗ ನೀವು ವಿಶ್ವಾಸಕ್ಕೆ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅದು ವಿಶ್ವಾಸಿಸಲಿಕ್ಕೆ ಕಷ್ಟ. ಉದಾಹರಣೆಗೆ ನೋಡಿ, ಇವಾಗ ಸ್ವರ್ಗ ಸಾಮ್ರಾಜ್ಯ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆಯಾ? ಇಲ್ಲ. ಆದ್ರೆ ಸ್ವರ್ಗ ಸಾಮ್ರಾಜ್ಯ ಇದೆಯಾ? ಉದಾಹರಣೆಗೆ ನೋಡಿ, ಎಲ್ಲರೂ ಇಲ್ಲಿ ಆರ್ಟ್ ಇಲ್ದಿರೋ, ಹೃದಯ ಇಲ್ದಿರೋರು ಯಾರಕ್ಕೆ ಇದೀರಾ? ಮತ್ತೆ ತೋರಿಸಿ ಮಕ್ಕಳೇ, ನೀವು ನೋಡಿದ್ದೀರಾ? ಮಮ್ಮಿ ಹೇಳ್ಕೊಟ್ರ ಹೃದಯ ಇದೆ ಅಂತ? ಡ್ಯಾಡಿ ಹೇಳ್ಕೊಟ್ರ? ಇಲ್ಲ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರ? ಹೇಳಿದ್ರು, ಸೈನ್ಸ್ ಹೇಳಿದ್ರು, ನಾವು ನಮ್ದು ಇದೆ ಆದ್ರೆ ಅಲ್ವಾ? ಆದ್ರೆ ತೋರಿಸ್ರಿ ಅಂದ್ರೆ ಹಾಗೇನೆ ಸ್ವರ್ಗ ಸಾಮ್ರಾಜ್ಯ ಅನ್ನೋದು ಇದೆ. ಅದಕ್ಕೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಭೂಲೋಕದ ವಿಷಯವನ್ನು ಕುರಿತು ಹೇಳಿದಾಗಲೇ ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ಮೇಲೆ ಇನ್ನು ಸ್ವರ್ಗ ಸಾಮ್ರಾಜ್ಯದ ವಿಷಯ, ಅದಕ್ಕೆ ಸಾಮರ್ಥಿಗಳನ್ನು ಬೇಕು. ಸೊ ಅದಕ್ಕೆ ಈ ಪಾಪ ಏನಾಗಿದೆ, ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ ನಾನು. ಈ ಪಾಪ ಮಾಡೋದು ಈಸಿನ ಕಷ್ಟನ ಸುಲಭನ? ಈಸಿ ಅಲ್ಲ. ಸುಳ್ಳು ಹೇಳೋದು ಏನಾದ್ರೂ ಒತ್ತಡ ಬಂದಾಗಲೇ ನಾವು ಹೇಳೋದು ಸಾಮಾನ್ಯವಾಗಿ ಅಲ್ವಾ? ಏನೋ ಇದಕ್ಕಿದ್ದಂಗೆ ಒತ್ತಡ ಏನೋ ಕೇಳ್ಬಿಟ್ರು, ಈಗ ಏನ್ ಮಾಡ್ಬೇಕು ಗೊತ್ತಿಲ್ಲ, ಭಯ ಬೇರೆ, ಅದಕ್ಕೆ ಏನ್ ಮಾಡೋದು? ಸುಳ್ಳು ಹೇಳೋದು ಈಸಿ ಅಲ್ವಾ? ತಪ್ಪಿಸ್ಕೊಳ್ಳೋದು. ಆದ್ರೆ ಅದ್ರ ಪರಿಣಾಮ ಗೊತ್ತಾದ್ರೆ ನಾವು ಸುಳ್ಳು ಹೇಳೋದು. ದೊಡ್ಡವರು ವಿಚಾರ ಮಾಡೋದು ತಪ್ಪು ಅಂತ ಗೊತ್ತು, ಆದ್ರೂ ಆಕರ್ಷಣೆಗೆ ಒಳಗಾದಾಗ ಏನಾಗುತ್ತೆ?
ಅದಕ್ಕೆ ಈ ಪಾಪದ ಪರಿಣಾಮ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ, ಕೆಲವರು ಹೇಳ್ತಾರೆ ನನ್ನ ಹತ್ರ ಬಂದ್ಬಿಟ್ಟು, ಬ್ರದರ್ ನಾನ್ ದುಡಿತೀನಿ, ನಾನ್ ಕುಡಿತೀನಿ, ತೊಂದರೆ ಏನು? ನಾನ್ ತಾನೇ ನಾಶ ಆಗೋದು, ಏನ್ ತೊಂದರೆ? ಆದ್ರೆ ತೊಂದರೆ ಅನ್ನೋದು, ಈ ಪರಿಣಾಮ ಅನ್ನೋದು ಬಹಳ ಕಠೋರವಾದದ್ದು. ಶಾರ್ಟ್ ಆಗಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದೊಡ್ಡ ದೊಡ್ಡ ಕಥೆಗಳನ್ನ, ಸಾಮರ್ಥ್ಯಗಳನ್ನ ಹೇಳ್ಬೋದು. ಹೇಳ್ಬೇಕಾ? ಟೈಮ್ ಇದೆಯಾ? ಮಕ್ಕಳಿಗೆ ಒಂದು ಕಥೆ ರೂಪದಲ್ಲಿ ಹೋದ್ರೆ ಚಂದ. ಒಂದ್ ಸ್ವಲ್ಪ ಹೇಳೋಣ. ಒಮ್ಮೆ ಏನಾಯ್ತು, ಒಬ್ಬ ಯುವಕ, ಶ್ರೀಮಂತ ಯುವಕ. ಎಂತ ಯುವಕ? ಶ್ರೀಮಂತ ಯುವಕನಿಗೆ ಏನಾದ್ರು ಕುಂದು ಕೊರತೆ ಇರುತ್ತಾ? ಏನು ಕೊರತೆ ಇಲ್ಲ. ಶ್ರೀಮಂತ ಯುವಕ. ಶ್ರೀಮಂತ ಯುವಕನಿಗೆ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ? ತುಂಬಾ ಜಾಸ್ತಿ ಜನ ಗೆಳತಿಯರು, ತುಂಬಾ ಜಾಸ್ತಿ ಜನ ಗೆಳೆಯರು. ದುಡ್ಡು ಸಾಕಷ್ಟಿದೆ. ಏನ್ ಮಾಡ್ತಾನೆ? ಚಂದಾಗೆ ದುಂದು ವೆಚ್ಚ ಮಾಡ್ತಾನೆ. ದುಂದು ವೆಚ್ಚ, ಏನು ಕೊರತೆ ಇಲ್ಲ. ತಂದೆ ತಾಯಿ ಇಬ್ರು ಶ್ರೀಮಂತರು, ಕೇಳಿದಷ್ಟು ಮಗನಿಗೆ. ಆದ್ರೂ ಆತನ ಜೀವನದಲ್ಲಿ ಇದನ್ನೆಲ್ಲ ಅನುಭವಿಸ್ತಾನಲ್ಲ, ಆಮೇಲೆ ಬೇಸರ ಬಂತು, ಏಕಾಂತತನ ಬಂತು. ಅಯ್ಯೋ, ದುಡ್ಡಿರೋದಕ್ಕೆ ನನ್ನನ್ನು ಇವರೆಲ್ಲ ಪ್ರೀತಿಸ್ತಾ ಇದ್ದಾರೆ ಅಂತ ಬೇಸರ ಆಗಿ ಕೊನೆಗೆ ನಿರ್ಧಾರ ಮಾಡ್ದ, ನಾನು ಕೆಲವು ದಿನಗಳವರೆಗೆ ಊರನ್ನ ಬಿಟ್ಟು, ಪಟ್ಟಣವನ್ನ ಬಿಟ್ಟು ಏಕಾಂತವಾಗಿ ಕಾಡ್ಗೊಳ್ಟೋಗ್ತೀನಿ ಅಂತ ಡಿಸೈಡ್ ಮಾಡ್ದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕಾಡಿಗೆ ಹೊರಟೆ ಬಿಟ್ಟ. ಯಾರಿಗೂ ಹೇಳಲಿಲ್ಲ, ಕೇಳಲಿಲ್ಲ. ಕಾಡಿಗೆ ಹೋದ. ಕಾಡಿನ ಹೋಗ್ತಾ ಹೋಗ್ತಾ ಪ್ರಾರಂಭದಲ್ಲಿ ತುಂಬಾ ಸೊಗಸು ಅನಿಸ್ತು. ಕಲರ್ ಹೂವುಗಳು, ತುಂಬಾ ಗಿಡ ಮರಗಳು, ಎತ್ತರವಾದ ಮರಗಳು, ಗಿಡಗಳು. ನೋಡದೆ ಇರೋಂತ ಗಿಡ ಮರಗಳನ್ನ ನೋಡುವಾಗ ತುಂಬಾ ಖುಷಿ ಆಯ್ತು. ಬೆಟ್ಟ ಗುಡ್ಡಗಳನ್ನ ಹತ್ತಿ ಹೊರಟೇ ಬಿಟ್ಟ. ಹೋಗ್ತಾ ಹೋಗ್ತಾ ಮಧ್ಯಭಾಗಕ್ಕೆ ಬಂದಾಗ ಅವನಿಗೆ ನೆನಪಾಯ್ತು. ಯಾವಾಗ ನೆನಪು ಬರುತ್ತೆ? ಊಟದ್ದು. ತುಂಬಾ ಹಸಿವಾದಾಗ ಏನಾಗುತ್ತೆ? ಚುರುಕಂತು. ಅವಾಗ ಅವನಿಗೆ ನೆನಪಾಯ್ತು. ಅವಾಗ ಅವನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಏನ? ಆಹಾರಕ್ಕಾಗಿ, ನೀರಿಗಾಗಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಹಾಗಾಗಿ ಮಧ್ಯಕ್ಕೆ ಬಂದ್ಬಿಟ್ಟಿದ್ದಾನೆ. ಮತ್ತೆ ವಾಪಸ್ ಹೋಗೋಣ ಅಂದ್ರೆ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ಏನಾದ್ರೂ ತಿನ್ಲಿಕ್ಕೆ ಹಣ್ಣಿನ ಮರಗಳೇನಾದ್ರು ಸಿಗುತ್ತಾ ಅಂತ ಹೋಗ್ತಾನೆ. ಯಾವ ಹಣ್ಣಿನ ಮರನೂ ಸಿಗಲ್ಲ. ಕೊನೆಗೆ ಕಷ್ಟಪಟ್ಟು ನೋಡುವಾಗ ಒಂದು ಮಾವಿನ ಮರ. ಮಾವಿನ ಮರದ ತುಂಬಾ ಏನಾಗಿದೆ? ಹಣ್ಣುಗಳಿದೆ. ಹಾಲೆಲೂಯಾ. ತುಂಬಾ ಸಂತೋಷ ಆಯ್ತು. ಎಲ್ಲೂ ಯಾವ್ದು ಸಿಕ್ಲಿಲ್ಲ ತಿನ್ಲಿಕ್ಕೆ. ಆದ್ರೆ ಇವಾಗ ಏನ್ ಸಿಕ್ತು? ಒಂದು ದೊಡ್ಡ ಮಾವಿನ ಮರದ ತುಂಬಾ ಹಣ್ಣಿದೆ. ಇನ್ನೇನು ಅವನು ಯೋಚನೆ ಮಾಡ್ದ, ಕಲ್ಲನ್ನ ಹೊಡೆದು, ಕಲ್ಲು ಹೊಡೆದ್ರೆ ಏನಾಗುತ್ತೆ? ಮಾವಿನ ಹಣ್ಣು ಸಿಗುತ್ತೆ. ಅದನ್ನ ಹೊಡಿಲಿಕ್ಕೆ ಹೋದ. ಹಿಂದೆ ಒಂದು ಸ್ವರ ಕೇಳಿಸ್ತು, ನಿಲ್ಲು ಎಂಬಂತ ಸ್ವರ ಕೇಳಿಸ್ತು. ಏನಾಗ್ತಾ ಇದೆ ಇವನ್ಗೆ? ಹಸಿವು ತಡಿಲಿಕ್ಕೆ ಆಗ್ತಾ ಇಲ್ಲ. ಕಲ್ಲು ಇನ್ನೇನು ಹೊಡಿಬೇಕು ಅನ್ನುವಾಗ ನಿಲ್ಲು ಅಂತ ಹಿಂತಿರುಗಿ ನೋಡ್ತಾನೆ. ಒಬ್ಬ ವಯಸ್ಸಾದಂತ ದೃಢಕಾಯನ ಅಂತ ವಯಸ್ಸಾದಂತ ವ್ಯಕ್ತಿ ಇದ್ದಾನೆ. ಅವನು ಹೇಳ್ತಾನೆ, ನಂದು ಇಲ್ಲೇ ಒಂದು ಪುಟ್ಟ ಗುಡಿಸಲಿದೆ, ನಾನು ತುಂಬಾ ಹಣ್ಣನ್ನ ಮಡಗಿದ್ದೀನಿ, ನೀನ್ ಬಾ, ನಾನು ಕೊಡ್ತೀನಿ, ಮರಕ್ಕೆ ಕಲ್ಲನ್ನ ಹೊಡಿಬೇಡ. ಹಾಲೆಲೂಯಾ, ಹಾಲೆಲೂಯಾ. ತಕ್ಷಣ ಇವನಿಗೆ ಕೋಪ ಬಂತು. ಇಲ್ಲೇ ಹಣ್ಣು ಸಿಗ್ತಾ ಇದೆ, ಇನ್ನೂ ಅಷ್ಟು ದೂರ ಹೋಗ್ಬೇಕು ನಾನು, ಅವ್ರು ಗುಡಿಸ್ಲಿಕ್ಕೆ ಹೋದ್ರೆ ಕೊಡ್ತಾರಂತೆ. ಏನು ಬೇಡ, ನಾನು ಇಲ್ಲೇ ಹೊಡಿತೀನಿ ಅಂತ ಮತ್ತೆ ನಿಂತ್ಕೊಂಡ. ಮತ್ತೆ ಈ ವ್ಯಕ್ತಿ ಗದ್ರಬಿಟ್ಟು, ನಿಲ್ಲು, ಮರಕ್ಕೆ ಕಲ್ಲನ್ನ ಹೊಡಿಬೇಡ ಅಂತ. ಅದಕ್ಕೆ ಅವ್ನು ಯಾಕೆ ಹೊಡಿಬಾರ್ದು ಅಂತ ಕೇಳ್ದ. ಅದಕ್ಕೆ ನೀನ್ ಕಲ್ಲು ಹೊಡೆದ್ರೆ ಅದರ ಪರಿಣಾಮ ನಿಮ್ಗೆ ಗೊತ್ತಾ? ಏನಾಗುತ್ತೆ? ಮರಕ್ಕೆ ಕಲ್ಲು ಹೊಡೆದ್ರೆ ಏನಾಗ್ಬೋದು? ರಿವರ್ಸ್ ಬರುತ್ತೆ. ಹಣ್ಣು ತಲೆ ಮೇಲೆ ಬೀಳುತ್ತೆ. ಕರೆಕ್ಟ್. ನೋಡಿ, ಒಂದು ಕಲ್ಲನ್ನ ಹೊಡೆದ್ರೆ ಆ ಕಲ್ಲು ಹಣ್ಣು ಮಾತ್ರ ಏಟ್ ಬೀಳುತ್ತಾ? ಕೊಂಬೆಗೆ ಬೀಳುತ್ತೆ, ಎಲೆಗಳಿಗೆ ಬೀಳುತ್ತೆ, ಹೂಗೆ ಬೀಳುತ್ತೆ, ಪೀಚಾದ ಕಾಯಿಗಳಿಗೆ ಬೀಳುತ್ತೆ. ಅದಾದ್ಮೇಲೆ ಏನಾಗುತ್ತೆ? ಅನೇಕ ಎಲೆಗಳು ಉದುರೋಗುತ್ತೆ, ರಂಬೆ ಟಂಗೆಗಳಿಗೆಲ್ಲ ಗಾಯ ಆಗುತ್ತೆ ಅಲ್ವಾ? ಹಣ್ಣು ಕೂಡ ಹಣ್ಣಿಗೆ ಆ ಏಟು ಬಿದ್ದ ಸ್ಥಳದಲ್ಲಿ ರುಚಿಯನ್ನ ಕಳೆದುಕೊಳ್ಳುತ್ತೆ. ಸೊ ಮರಕ್ಕೆ ಕಲ್ಲು ಹೊಡೆಯೋದ್ರಿಂದ ಇಷ್ಟೆಲ್ಲ ಪರಿಣಾಮ ಆಗೋದಾದ್ರೆ, ನಾನು ನೀನು ಪಾಪ ಮಾಡುವುದಾದ್ರೆ ನನ್ನ ಮೇಲೆ ಮಾತ್ರ ಪರಿಣಾಮ ಬೀರುತ್ತಾ? ಇಲ್ಲ. ಅದು ಏನಾಗುತ್ತೆ ಅಂದ್ರೆ, ಮೊದಲನೇದಾಗಿ ನನ್ನ ಮನಸ್ಸಿನ ಮೇಲೆ ಅದು ಗಾಯವನ್ನ ಮಾಡುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರ ಇವತ್ತು ಅನೇಕ ಜನರು ಮಾನಸಿಕ ರೋಗಿಗಳಾಗಿಲ್ಲ. ಮಾನಸಿಕ ರೋಗಕ್ಕೆ ಮದ್ದು ಇಲ್ಲ, ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಸೊ ಅನೇಕ ಸಂದರ್ಭದಲ್ಲಿ ನಾನು ತಪ್ಪು ಮಾಡದೆ ಏನಾಯ್ತು ಅಲ್ವಾ? ನಮ್ಮ ಪ್ರಶ್ನೆ, ತುಂಬಾ ಜನರ ಪ್ರಶ್ನೆ ಅದೇ. ಆದರೆ
ಮೊದಲನೇದಾಗಿ ನನ್ನ ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಎರಡನೇದಾಗಿ ನನ್ನ ಆತ್ಮದ ಮೇಲೆ ಪರಿಣಾಮ ಬೀರುತ್ತೆ. ಮೂರನೇದಾಗಿ ನನ್ನ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಇಷ್ಟಾದ್ರೆ ಸಾಕಾಗಿದ್ರೆ ಮುಗಿಯಲ್ಲ. ಅದಕ್ಕೆ ಬದಲಾಗಿ ನಾನು ಮಾಡುವಂತ ಪಾಪ ನನ್ನ ಮಗನ ಮೇಲೆ, ಮಗಳ ಮೇಲೆ, ತಂದೆಯ ಮೇಲೆ, ತಾಯಿಯ ಮೇಲೆ, ಹೆಂಡತಿಯ ಮೇಲೆ, ಗಂಡನ ಮೇಲೆ, ಇಡೀ ಕುಟುಂಬದ ಮೇಲೆ, ಸಂಬಂಧಿಕರ ಮೇಲೆ, ಸಮಾಜದ ಮೇಲೆ. ನೋಡಿ, ಅಲ್ಲಿ ಒಂದು ನಿರ್ಧಾರ, ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡ ಕಾರಣ ಇಲ್ಲಿ ಉಕ್ರೇನ್, ರಷ್ಯಾ ತೆಗೆದುಕೊಂಡ ಕೆಟ್ಟ ನಿರ್ಧಾರ, ಅದರಿಂದಾಗಿ ಅಥವಾ ಎರಡು ನಾಯಕರು ತಗೊಂಡ ಕೆಟ್ಟ ನಿರ್ಧಾರದಿಂದಾಗಿ ಸಾವಿರಾರು ಜನ ಏನಾಗ್ತಾ ಇದೆ. ಅಂದ್ರೆ ನಾವು ಮಾಡುವಂತ ಪಾಪಗಳಿರ್ಬೋದು, ಕೆಟ್ಟ ನಿರ್ಧಾರಗಳಿರ್ಬೋದು, ನನ್ನ ಮೇಲೆ ಮಾತ್ರ ಅಲ್ಲ, ಸಮಾಜದ ಮೇಲೆ ಅದೇನಾಗ್ತದೆ, ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ನಾವು ಪಾಪವನ್ನ ಮಾಡ್ಲಿಕ್ಕೆ ನಾವು ತುಂಬಾ ಯೋಚನೆ ಮಾಡ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಎನ್ನುವುದು ಬಹಳ ಘೋರವಾದದ್ದು, ಅದರ ಪರಿಣಾಮ ಅನ್ನೋದು ಇನ್ನೂ ಹೆಚ್ಚು ಘೋರವಾದದ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಅದಕ್ಕೆ ಬೈಬಲ್ ಹೇಳುತ್ತೆ, 2-3 ತಲೆಮಾರಿನವರೆಗೂ ಅದು ನಮ್ಮನ್ನ ಕಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗಳನ್ನು ಮೇಲೆ ಮಾಡಿ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆದ್ದರಿಂದ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, 6ನೇ ಅಧ್ಯಾಯ 23ನೇ ವಾಕ್ಯವನ್ನ ನಾವು ತೆಗೆದು ನೋಡುವಾಗ, ಪಾಪದ ಸಂಬಳ ಮರಣ. ಪ್ರೈಸ್ ದಿ ಲಾರ್ಡ್. ಪಾಪದ ಸಂಬಳ ಏನಂತೆ? ಪಾಪದ ಸಂಬಳ ಮರಣ ಅಂತ ಹೇಳ್ತಾರೆ. ಪಾಪದ ಸಂಬಳ ಮರಣ. ಮುಂದುವರಿಸಿ ಅವರು ಹೇಳ್ತಾರೆ, ನಿತ್ಯ ಜೀವವೇ ದೇವರ ಉಚಿತ ವರದಾನ. ನಿತ್ಯ ಜೀವ ಎನ್ನುವುದು ದೇವರ ಉಚಿತ ವರದಾನ ಅಂತೆ. ನಿತ್ಯ ಜೀವ ಅನ್ನೋದು. ಇವಾಗ ನಿತ್ಯ ಜೀವ ಬೇಕಾ ನಮ್ಗೆ? ಮರಣ ಬೇಕಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗಳನ್ನು ಮೇಲೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವಾಕ್ಯವನ್ನು ಓದಿ? ಪಾಪದ ವೇತನ ಮರಣವೇ ಪಾಪದ ವೇತನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನಾವೆಲ್ಲರೂ ಕೆಲಸ ಮಾಡ್ತೀವಲ್ಲ, ಏನಕ್ಕೋಸ್ಕರ? ಏನಕ್ಕೆ? ರೈತ ಗೋಧಿಯ ತೆನೆಯನ್ನ ಭೂಮಿಯಲ್ಲಿ ಬಿತ್ತುತ್ತಾನೆ, ಏನಕ್ಕೋಸ್ಕರ? ಅದರಿಂದ ಫಲ ಬೇಕು, ಸಂಬಳ ಬೇಕು, ಅದರಿಂದ ಅಲ್ವಾ ನಾವು ಕೆಲಸ ಮಾಡೋದು ಆಫೀಸ್ಗಳಲ್ಲಿ? ಸಂಬಳಕ್ಕೋಸ್ಕರ. ಸೊ ಪಾಪ ಮಾಡ್ಬಿಟ್ಟು ಮಾತ್ರ ಇದು ಕೆಲಸ ಮಾಡಿ ಸಂಬಳ ಕೇಳ್ತೀವಿ, ಅದೇ ಪಾಪ ಮಾಡಿ ಸಂಬಳ ಬೇಡ ಅಂದ್ರೆ ಆಗ ಆಟೋಮೆಟಿಕ್ ಆಗಿ ಸೈತಾನ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರು ನೀಡುವಂತ ಉಚಿತ, ದೇವರಿಂದ ಬರುವುದೆಲ್ಲವೂ ಉಚಿತ. ಸೊ ಅದಕ್ಕೋಸ್ಕರ ದೇವರ ಆಶ್ರಯಕ್ಕೆ ನಾವು ಬರಬೇಕು. ಪಾಪದ ಪರಿಣಾಮವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಗ್ರಹಿಸಿಕೊಳ್ತಾ ಇದ್ದೀವಿ, ಅದು ಎಷ್ಟು ಕಠೋರವಾದದ್ದು ಎಂಬುದಾಗಿ. ಆದ್ದರಿಂದ ನಾವು ದೇವರ ನೀಡುವಂತ ಉಚಿತವಾದ ನಿತ್ಯ ಜೀವದ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಅಂದ್ರೆ ಪರಿವರ್ತನೆಯನ್ನ ಹೊಂದಬೇಕು, ಪಶ್ಚಾತ್ತಾಪವನ್ನ ಪಡಬೇಕು. ನಾವು ಪಾಪದ ಪರಿಣಾಮವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಈ ಪಾಪ ಅನ್ನೋದು ನಮ್ಮ ದೇಹದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಕುಟುಂಬದಲ್ಲಿ ಬೆಳೆಯುವಂತದ್ದು. ಹಲ್ಲೆಲೂಯಾ. ಅದಕ್ಕೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬನವರು ಬರೆದ ಪತ್ರವನ್ನ ತೆಗೆದುಕೊಳ್ಳೋಣ. 1ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯವನ್ನ ನೋಡೋಣ. ನಾವು ಯಾವ ರೀತಿ ಅದು ಪಾಪ ಅನ್ನೋದು ನಮ್ಮಲ್ಲಿ ಬೆಳೆಯುತ್ತೆ, ಅದರ ಪರಿಣಾಮಗಳು ಹೆಂಗೆ ಬೀರುತ್ತೆ ಎಂಬುದಾಗಿ ಅಲ್ಲಿ ನಮಗೆ ಸಂತ ಪೌಲರು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ, ಪತ್ರ ಆದ್ಮೇಲೆ ಇದೆ ಯಾಕೋಬನಿಗೆ ಬರೆದಂತ ಪತ್ರ 1ನೇ ಅಧ್ಯಾಯ 14-15. ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರಿಚ್ಛೆಯಿಂದಲೇ. ಅದು ಅವನನ್ನು ಆಕರ್ಷಿಸಿ ಮರುಳುಗೊಳಿಸುತ್ತದೆ. ದುರಿಚ್ಛೆ ಗರ್ಭಧರಿಸಿ ಪಾಪಕ್ಕೆ ಜನ್ಮವೀಯುತ್ತದೆ. ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನು ಹಡೆಯುತ್ತದೆ. Praise the Lord. Praise the Lord. Hallelujah. 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 ಕೈಗಳನ್ನು ಮೇಲೆ ಮಾಡಿ. Hallelujah. 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 ಬಹಳ ಸ್ಪಷ್ಟವಾಗಿ ಪವಿತ್ರಾತ್ಮ ಭರಿತರಾದಂತ ಯಾಕೋಬನವರು ಬರೆದು ನಮಗೆ ತಿಳಿಸ್ತಾರೆ. ಏನಂತ? ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರಿಚ್ಛೆಯಿಂದಲೇ. ಯಾರ ದುರಿಚ್ಛೆಯಿಂದಲೇ? ಅವರಿಂದ ನಾನು ಪಾಪ ಮಾಡಿದೆ,
ಇವರಿಂದ ಮಾಡಿದ್ರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದಿ ತಂದೆ ತಾಯಿ ಮಾಡಿದ್ದು ಅದೇ ತಪ್ಪ ಅಲ್ವಾ? ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೇಳ್ಬೋದಾಗಿತ್ತು, ನೀವು ಹೇಳಿದ್ರಿ ನಾನು ತಪ್ಪು ಮಾಡಿದೆ ಅಂತ ಅಲ್ವಾ? ಆದ್ರೆ ಏನ್ ಮಾಡ್ತಾನೆ, ಹೆಂಡತಿ ಮೇಲೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರಿಚ್ಛೆಯಿಂದಲೇ, ಅದು ಅವನನ್ನ ಆಕರ್ಷಿಸಿ ಏನ್ ಮಾಡ್ತದಂತೆ, ಏನ್ ಮಾಡ್ತದಂತೆ, ಮೊದಲನೇದಾಗಿ ಆಕರ್ಷಿಸ್ತದಂತೆ ಅಲ್ವಾ? ಪ್ರಾರ್ಥನೆ ಅಂದ್ರೆ ಯಾರಾದ್ರೂ ಆಕರ್ಷಿತರಾಗ್ತಾರ? ಒಂದ್ 2-3 ಸತಿ ಆದ್ರೂ ಮೆಸೇಜ್ ಮಾಡಿದ್ರು ನಮ್ಮ ಮೈಂಡ್ಗೆ ಹೋಗಲ್ಲ, ಮರ್ತೋಗ್ಬಿಡ್ತದೆ. ನೀವಲ್ಲ, ನಿಮ್ಗೆಲ್ಲ ಬರ್ತದೆ. ನಮ್ಗೆ ಬ್ರದರ್ ಅವಾಗ ಮೆಸೇಜ್ ಮಾಡಿದ್ರೆ ಟೈಮಿಂಗ್ಸ್ ಎಲ್ಲ ಅವಾಗ ನೋಡ್ಕೊಂತೀನಿ, ಮರ್ತೋಗ್ತೀನಿ. 4:15 ಅಲ್ಲ ಹೋಗಲ್ಲ, 4:15 ಅವಾಗ ನಾ ಇವಾಗ ನೋಡ್ಕೊಂಡು ಈಗ ಬಂದ್ಮೇಲೆ ನೋಡ್ಕೊಂಡು ಮರ್ತೋಗ್ತೀನಿ. ಅದು ನಮ್ಮನ್ನ ಆಕರ್ಷಿಸಲ್ಲ, ಅದು ಅವನನ್ನು ಆಕರ್ಷಿಸಿ, ಪಾಪ ಅವನನ್ನು ಆಕರ್ಷಿಸಿ ಎರಡನೇದಾಗಿ ಏನ್ ಮಾಡುತ್ತೆ, ಮರಳುಗೊಳಿಸುತ್ತೆ. ಅಲ್ಲಿ ಆದಿ ತಂದೆ ತಾಯಿ ಹತ್ರ ಯಾವ ರೀತಿ ಬಂದ, ಸರ್ಪದ ರೂಪದಲ್ಲಿ ಬಂದ. ಆದ್ರೆ ಇವಾಗ ಎಲ್ಲಿ ನಿಂಗೆ ಬರ್ತಾ ಇದ್ದಾನೆ ಹೇಳಿ, ಪ್ರತಿಯೊಬ್ಬರು ಕೈಯಲ್ಲೂ ಇದೆ. ಅದಿಲ್ಲ ಅಂದ್ರೆ ನೋಡಿ, ಅದು ನಮ್ಮನ್ನ ಆಕರ್ಷಿಸುತ್ತೆ. ಹೆಚ್ಚಾಗಿ ನೋಡಿ, ಮೊಬೈಲ್ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಕಣ್ಣನ್ನ ಕಳ್ಕೊಂತೀರಾ ಅಂತ ಹೇಳ್ತಾರೆ. ಕರೆಕ್ಟಾ? ಸುಳ್ಳು ಹೇಳ್ತಾ ಇದ್ದೀನಿ? ಮೊಬೈಲ್ ಅನ್ನ ಹೆಚ್ಚಾಗಿ ಉಪಯೋಗಿಸಿದ್ರೆ, ನೋಡ್ತಾ ಇದ್ರೆ ಕಣ್ಣನ್ನ ಕಳ್ಕೊಂತೀರಾ. ಅದೇ ಬೈಬಲ್ ಅನ್ನ ಓದಿದ್ರೆ ಕಣ್ಣನ್ನ ಪಡ್ಕೊಳ್ತೀರಾ. ಯಾವ್ದು ಮಾಡ್ತೀವಿ? ನಾವ್ ಯಾವ್ದು ಮಾಡೋದು ಅಂತ ಕೇಳಿ ಅಲ್ವಾ? ಕಣ್ಣನ್ನ ಕಳ್ಕೊಳ್ಳೋಂತ ಕೆಲಸ ಎಚ್ಚರಿಕೆ ಕೊಡ್ತಾರೆ. ಎಲ್ಲೋ ಸೈನ್ಸ್ ಉಂಟೆ, ಹಿರಿಯರು ಕೊಡ್ತಾರೆ, ಕಿರಿಯರು ಕೊಡ್ತಾರೆ. ಕೆಲವೊಮ್ಮೆ ಪಾಪ ಜಾಸ್ತಿ ಮೊಬೈಲ್ ನೋಡ್ಬೇಡ ಹೇಳಲ್ವಾ ಮಕ್ಕಳು? ಹೇಳಲ್ಲ? ಇಲ್ಲ ಇವಾಗ ನಾವು ಮಕ್ಕಳಿಗೆ ನಾವು ಅವ್ರಿಗೆ ಹಾಲೆಲೂಯಾ. ಆ ಮೊಬೈಲ್ ನಮ್ಮನ್ನ ಆಕರ್ಷಿಸಿ ಏನ್ ಮಾಡ್ತಾ ಇದೆ, ಅದು ಮರಳುಗೊಳಿಸ್ತಾ ಇದೆ. ಯುವಕರನ್ನ, ಯುವತಿಯರನ್ನ, ಎಲ್ಲರನ್ನ ಏನ್ ಮಾಡ್ತಾ ಇದೆ, ಎಲ್ಲ ಯುವಕರು ಯುವತಿಯರು ಹೇಳೋದು ಬೇಡ. ಕೆಟ್ಟ ಹುಡುಗರು ಬೇಕಾ ನಿಮ್ಗೆ, ಒಳ್ಳೆ ಹುಡುಗರು ಬೇಕಾ ಅಂತ ಒಳ್ಳೆ ಹುಡುಗರೇ ಬೇಕು ಅಂತ. ಹುಡುಗರು ಕೇಳಿದ್ರೆ ಒಳ್ಳೆ ಯುವತಿನೇ ಬೇಕು, ಮದುವೆ ಆಗೋಕ್ಕೆ ಅದೇ ಜನರು ನನ್ನ ಹತ್ರ ಕೇಳ್ಕೊಂತಾರೆ. ಅವ್ರು ಕೇಳ, ಯುವಕ ಇರ್ತಾರೆ, ತಂದೆ ತಾಯಿ ಪೇರೆಂಟ್ಸ್ ಕೇಳ್ತಾರೆ, ಒಳ್ಳೆ ಹುಡುಗಿ ನೋಡಿರ್ತದೆ. ಒಬ್ರನ್ನ ಕೇಳಿದೆ, ಒಳ್ಳೆ ಹುಡುಗನೇ, ತುಂಬಾ ಒಳ್ಳೆ ಹುಡುಗ, ನನ್ನ ಹತ್ರ ಅವ್ರ ತಂದೆ ತಾಯಿ ಕೇಳಿದ್ರು. ನೀವು ಕೇಳಿದ್ರೆ ನಾನು ಹೇಳಲ್ಲ, ನಿಮ್ ಹುಡುಗ ಕೇಳ್ಬೇಕು ನನ್ನ ಅಂತ ಹೇಳಿ. ಯಾಕಂದ್ರೆ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ, ಆದ್ರೆ ಮಕ್ಕಳು ಒಪ್ಕೊಬೇಕಲ್ವ ಮದುವೆ ಆಗ್ತಾನೆ. ಅವ್ನು ಕೇಳಿದೆ, ಯಾವ ತರ ಇರ್ಬೇಕಪ್ಪ, ತುಂಬಾ ಒಳ್ಳೆ ಹುಡುಗ, ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್ ಅಲ್ಲಿ ಈಗ ಸೇವೆ ಮಾಡ್ತಾ ಇದ್ದಾರೆ, ಯಾವ ತರ ಇರ್ಬೇಕದ ನಿಮ್ಗೆ ಹುಡುಗಿ ಅಂತ ನಿಮ್ ತಂದೆ ತಾಯಿ ಹೇಳಿದ್ದಾರೆ ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಇವ್ರು ಆಶ್ಚರ್ಯ ಆಗುತ್ತೆ. ಯಾರಾದ್ರೆ ನಿಮ್ಗೆ ಹೇಳ್ತೀರಾ? ಪ್ರೇಯರ್ ಅಲ್ಲಿ ಕರೆಕ್ಟ್, ತುಂಬಾ ಜನ ಹಂಗೆ ಹೇಳ್ತಾರೆ. ಇವ್ ಮಾತ್ರ ಪ್ರೇಯರ್ ಅಲ್ಲಿ ಇರಲ್ಲ ಅಲ್ಲ? ಹೌದು, ನಾನು ಪ್ರೇಯರ್ ಅಲ್ಲಿ ಇದ್ದೀನಿ, ಪ್ರೇಯರ್ ಅಲ್ಲಿ ಇರೋ ಹುಡುಗಿ ಅಂತ ಹೇಳ್ತಾರ? ಇದು ಸಮಸ್ಯೆ. ಸೊ ಆ ಹುಡುಗ ಕೇಳ್ದ ಏನಂತ ದೇವಮಾತೆ ತರ ಇರ್ಬೇಕು. ಏನು ಮಾತಾಡ್ಲಿಲ್ಲ ನಾನು, ಅಂದ್ರೆ ಅಷ್ಟೇ ಒಳ್ಳೆ ಹುಡುಗ, ತುಂಬಾ ಒಂದ್ ಸ್ವಲ್ಪ ವಯಸ್ಸಾಗಿದೆ, ಸೇವೆ ಮಾಡ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಏನಕ್ಕೆ ಬಂತು ಗೊತ್ತಿಲ್ಲ. ಅದು ಅವನನ್ನು ಆಕರ್ಷಿಸಿ ನಮ್ಮನ್ನ ಏನ್ ಮಾಡುತ್ತೆ, ಮರಳುಗೊಳ್ಳುತ್ತೆ. ಎಲ್ರಿಗೂ ಆಸೆ, ನಾನು ಪವಿತ್ರವಾಗಿ ಜೀವಿಸಬೇಕು, ಪವಿತ್ರವಾದ ಡ್ರೆಸ್ ಗಳನ್ನ ಹಾಕ್ಬೇಕು, ನಾನು ಚಂದಾಗಿ ದೇವದೂತರಂತೆ ಕಂಗೊಳಿಸ್ಬೇಕು, ಮಾತೆ ಮರಿಯಮ್ಮನವರಂತ ಕಂಗೊಳಿಸ್ಬೇಕು ಅಂತ ಎಲ್ರಿಗೂ ಆಸೆ ಇಲ್ವಾ? ಆಸೆ ಇದೆ. ಆದ್ರೆ ಈ ಪ್ರಪಂಚ ಏನ್ ಮಾಡುತ್ತೆ, ಬೇರೆ ಕಡೆಗೆ ನಮ್ಮನ್ನ ಆಕರ್ಷಿಸುವಂತೆ ಮಾಡುತ್ತೆ. ಅದೇ ಸಮಸ್ಯೆ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಅವನನ್ನು ಆಕರ್ಷಿಸಿ ಮರಳುಗೊಳಿಸುತ್ತದೆ. ದುರಿಚ್ಛೆ ಗರ್ಭಧರಿಸಿ, ನೆಕ್ಸ್ಟ್ ಏನಾಗುತ್ತೆ, ಆ ದುರಿಚ್ಛೆ ಏನಾಗುತ್ತೆ, ಗರ್ಭಧರಿಸಿ ಪಾಪವನ್ನ ಜನ್ಮವೀಯುತ್ತದೆ. ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನ ಹಡೆಯುತ್ತೆ. ಹಾಲೆಲೂಯಾ. ಏನನ್ನ ಹಡೆಯುತ್ತಂತೆ ನೋಡಿ, ಪಾಪದ ಪರಿಣಾಮಗಳು ಹಂತ ಹಂತವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಾಗುತ್ತೆ, ಕ್ರಿಯೆ ಮಾಡುತ್ತೆ, ಅದು ಬೆಳೆಯುತ್ತೆ. ಸೊ ತಕ್ಷಣ ಸತ್ತೋಗಲ್ಲ. ಅವನು HIV ಪಾಸಿಟಿವ್ ಬಂದು ತಕ್ಷಣ ಸತ್ತೋಗ್ತಾರ? ಇಲ್ಲ. ಅದೇನಾಗುತ್ತೆ, ಆ ರೋಗಾಣುಗಳು ಅವನ ದೇಹವನ್ನ ಆವರಿಸಿಕೊಳ್ಳುತ್ತೆ, ಅದು ಬೆಳೆಯುತ್ತೆ. ಬೆಳೆದು 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 ಏನಾಗುತ್ತೆ, ಆ ದುರಿಚ್ಛೆ ಫಲವನ್ನು ಕೊಡುತ್ತೆ. ಆ ಫಲವೇ ಆಗಿದೆ ಮರಣ. ಹಾಲೆಲೂಯಾ, 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 ಯೇಸುವೇ ಸ್ತೋತ್ರ. ಸೊ ಅದಕ್ಕೋಸ್ಕರ ಈ ಪಾಪವನ್ನ ನಾವೇನ್ ಮಾಡ್ಬೇಕು, ಚಿಕ್ಕದ್ರಲ್ಲೇ ಅದರ ಆಸಕ್ತಿ
ಆಸಕ್ತಿಗಳನ್ನ ಚಿವುಟಿ ಹಾಕಬೇಕು. ಹಾಲೆಲೂಯಾ. ಹಾಲೆಲೂಯಾ. ನೋಡಿ, ದೇವರು ಒಂದು ನಿಯಮವಾಗಿ, ಒಂದು ನಿಯಮಿತವಾಗಿ, ಒಂದು ಕ್ರಮಬದ್ಧದಲ್ಲಿ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ರು. ಹಾಲೆಲೂಯಾ. ಹಾಲೆಲೂಯಾ. ನಾನು ಯುವತಿಯರ ಜೊತೆ ಮಾತಾಡ್ಲಿಕ್ಕೆ ಹೋಗೋದಾಗ ಇದನ್ನ ಹೇಳ್ತೀನಿ, ದೊಡ್ಡವರು ಅನ್ಸುತ್ತೆ. ಹಾಲೆಲೂಯಾ. ಹಾಲೆಲೂಯಾ. ವಿದ್ಯಾಭ್ಯಾಸಕ್ಕೆ ಒಂದು ಓದ್ತಾ ಹೋಗ್ತಾರಲ್ಲ, ಅವಾಗ ಯುವಕರು ಯುವತಿಯರು ಸ್ವಲ್ಪ ಎಡವಲಿಕ್ಕೆ ಸಾಧ್ಯತೆ, ಆಕರ್ಷಣೆಗೆ ಒಳಗಾಗ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ನೋಡಿ, ಕ್ರಮಬದ್ಧವಾಗಿ ಮೊದಲೇ ದೇವರು ಮಾನವನನ್ನ ಸೃಷ್ಟಿ ಮಾಡಿದ್ರೆ ನಾವು ಪ್ರಪಂಚದಲ್ಲಿ ಅವ್ನಿಗೆ ತಿನ್ನಕ್ಕಿರ್ತಾ ಇರಲಿಲ್ಲ, ಕುಡಿಯಕ್ಕಿರ್ತಾ ಇರಲಿಲ್ಲ, ಏನು ಇರ್ತಾ ಇರಲಿಲ್ಲ. ಫಸ್ಟ್ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು. ಹಂಗೇನಾದ್ರು ಮಾಡಿದ್ರೆ ಅವ್ನಿಗೆ ಏನು ಇರ್ತಾ ಇರಲಿಲ್ಲ ಅಲ್ವಾ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಮನುಷ್ಯನಿಗೆ ಏನೇನೆಲ್ಲ ಬೇಕು ಮೊದಲು ಸೃಷ್ಟಿ ಮಾಡಿದ್ರು. ಕರೆಕ್ಟ್ ಆಗುತ್ತಾ? ಅದಾದ್ಮೇಲೆ ಏನ್ ಮಾಡಿದ್ರು, ಮನುಷ್ಯನ ಸೃಷ್ಟಿ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ತಂದೆ ತಾಯಿ ಏನ್ ಮಾಡ್ತಾರೆ, ಫಸ್ಟ್ ಮಗು ಹುಟ್ಟಿದ ತಕ್ಷಣ ಯಾವ ಒಳ್ಳೆ ಆಹಾರ ಕೊಡಬೇಕು ಯೋಚನೆ ಮಾಡ್ತಾರೆ. ಬೆಳೀತಾ ಇದ್ದಂಗೆ ಯಾವ ಒಳ್ಳೆ ಸ್ಕೂಲ್ ಸೇರಿಸಬೇಕು ಯೋಚನೆ ಮಾಡ್ತಾರೆ. ಒಳ್ಳೆ ಸ್ಕೂಲ್ ಆದ್ಮೇಲೆ ಏನ್ ಮಾಡ್ತಾರೆ, ಒಳ್ಳೆ ಕಾಲೇಜ್, ಒಳ್ಳೆ ಕಾಲೇಜ್ ಆದ್ಮೇಲೆ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಆದ್ಮೇಲೆ ವಧುವರರನ್ನ ಹುಡ್ತಾರೆ. ಕರೆಕ್ಟಾ? ನಾವೇನ್ ಮಾಡ್ತೀವಿ, ಅರ್ಧದಲ್ಲೇ ಏನ್ ಮಾಡ್ತೀವಿ, ಇನ್ನು ಸ್ಕೂಲ್ಗೆ ಸೇರಿಸಿರ್ತಾರೆ. ಹೈಸ್ಕೂಲ್ ಮುಗಿತಾ ಇದ್ದಂಗೆ ಏನ್ ಮಾಡ್ತೀವಿ ಅಲ್ವಾ. ಅದೇನಾಗುತ್ತೆ, ನಮ್ಮನ್ನ ಆಕರ್ಷಿಸುತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರ ಹಂತವಾಗಿ ನಾವು ಹೋಗ್ಬೇಕು. ಅವಾಗ ಏನಾಗುತ್ತೆ, ದೇವರ ನಿಯಮ ಹಾಗೇನೆ ಅಲ್ವಾ. ಫಸ್ಟ್ ಏನ್ ಸೃಷ್ಟಿ ಮಾಡ್ಬೇಕು, ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡ್ಬೇಕು, ಆಮೇಲೆ ಬೆಳಕನ್ನು ಸೃಷ್ಟಿ ಅಲ್ವಾ. ಎಷ್ಟು ಕ್ರಮವಾಗಿ, ಎಷ್ಟು ಜ್ಞಾನದಿಂದ ಅಲ್ವಾ, ವೈಜ್ಞಾನಿಕವಾಗಿ ಇರ್ತೀವಿ ನಾವು, ವೈಜ್ಞಾನಿಕವಾಗಿ ಎಲ್ಲವನ್ನ ಮಾಡ್ತೀವಿ. ಅದೇ ರೀತಿ ನಮ್ಮ ಜೀವನ ಕೂಡ ಅಷ್ಟೇ. ಆಕರ್ಷಣೆ ಬಂದಿದ ತಕ್ಷಣ ನಾವು ಒಳಗಾಡಬಾರದು ಅಷ್ಟೇ ಅಲ್ವಾ. ಸೊ ಆ ರೀತಿಯಾಗಿ ನಾವೇನ್ ಮಾಡ್ಬೇಕು, ಬೆಳಿಬೇಕು. ಆ ರೀತಿಯಾಗಿ ಬೆಳೆದೇ ಇದ್ರೆ, ಆ ಪಾಪದ ಪರಿಣಾಮಗಳನ್ನ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ಏನಾಗುತ್ತೆ, ಮರಣ, ಭಯಂಕರ ನಿತ್ಯ ಜೀವ ಸಿಗಲ್ಲ ನಮ್ಗೆ. ಮರಣದ ನಂತರ ಮರಣನೇ ಹಿಂಡಾಗುತ್ತೆ. ಅದಕ್ಕೋಸ್ಕರ ಸಂತ ಪೌಲರು ಒಂದ್ ಕಡೆ ಹೇಳ್ತಾರೆ, ಅಯ್ಯೋ ಇಂಥ ಮರಣದಿಂದ, ಸಂತ ಪೌಲ ರೋಮನ್ಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24-25ನೇ ವಾಕ್ಯ ತೆಗೆದುಕೊಳ್ಳಿ. ಸಂತ ಪೌಲರು ಬಹಳ ಸೊಗಸಾಗಿ ಹೇಳ್ತಾರೆ, ಅಯ್ಯೋ ಈ ಒಂದು ಮರಣದ, ಅಯ್ಯೋ ನಾನೆಂತ ನಿರ್ಭಾಗ್ಯನು. ನೋಡಿ ಅಲ್ಲಿ ಹೇಳ್ತಾರೆ, ಅಯ್ಯೋ ನಾನೆಂತ ನಿರ್ಭಾಗ್ಯನು, ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು. ಹಾಲೆಲೂಯಾ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. ಇನ್ನೊಬ್ರು ಯಾರಾದ್ರೂ ಗೊತ್ತೀರಾ? ಅಯ್ಯೋ ನಾನೆಂತ ನಿರ್ಭಾಗ್ಯನು, ಅಯ್ಯೋ ನಾನೆಂತ ನಿರ್ಭಾಗ್ಯನು, ಸಾವಿನ ದವಡೆಗೆ ಸಿಕ್ಕಿರುವ ಈ ನಶ್ವರವಾದ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು. ಹಾಲೆಲೂಯಾ. ಅನೇಕ ಆಕರ್ಷಣೆಗೆ ಒಳಗಾಗಿ ಅನೇಕ ಜನರು ಏನ್ ಮಾಡ್ತಾರೆ, ತಮ್ಮ ಜೀವನವನ್ನ ಅರ್ಧಕ್ಕೆ ಕಳ್ಕೊಳ್ತಾರೆ ಅಲ್ವಾ. ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಜೀವನವನ್ನೇ ಕಳ್ಕೊಳ್ತಾರೆ. ಅದಕ್ಕೋಸ್ಕರ ಹಾಗೆ ಮಾಡಬಾರ್ದು. ಅದಕ್ಕೆ ಬದಲಾಗಿ ಸಂತ ಪೌಲರು ಹೇಳ್ತಾರೆ ಇಲ್ಲಿ, ಅಯ್ಯೋ ನಾನೆಂತ ನಿರ್ಭಾಗ್ಯನು, ನನಗೆ ಗೊತ್ತು, ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ದೇವರನ್ನ ತಿಳ್ಕೊಂಡಿದ್ದೀನಿ, ಸೈತಾನನ ಕಾರ್ಯಗಳನ್ನ ನಾನು ತಿಳಿಯದವನೇನೂ ಅಲ್ಲ, ತಿಳಿದಿದ್ದೀನಿ. ಆದ್ರೂ ಕೂಡ ಏನಾಗ್ತಾ ಇದ್ದೀನಿ, ಆ ಮರಣವೆಂಬ ಇದಕ್ಕೆ ನಾನು ನಿರ್ಭಾಗ್ಯನಾಗಿ ಆ ಮರಣಕ್ಕೆ ಸಾವಿನ ದವಡೆಗೆ ಸಿಲುಕಿದ್ದೇನೆ. ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಯಾರಿಂದ ಸಾಧ್ಯ? ನನ್ನಿಂದ ಸಾಧ್ಯನಾ? ಯೇಸು ಸ್ವಾಮಿಯಿಂದ ಮಾತ್ರ. ಮುಂದಿನ ವಾಕ್ಯ ಅದನ್ನ ತಿಳಿಸುತ್ತೆ. ಮಗು ಓದ್ಕೊಂಡ್ಸುತ್ತೆ. ಹಾಲೆಲೂಯಾ. ಓದಮ್ಮ. ಮುಂದಿನ ವಾಕ್ಯ ಅದನ್ನೇ ಸ್ಪಷ್ಟವಾಗಿ, ಯಾರಿಂದಲೂ ಸಾಧ್ಯ ಇಲ್ಲ ಪ್ರಿಯರೇ, ದೇವರು ಮಾತ್ರ ನಮಗೆ ಬಿಡುಗಡೆಯನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಯೋಜನೆಯನ್ನ ದೇವರು ಏನ್ ಮಾಡಿದ್ರು, ಕ್ರಮಬದ್ಧವಾಗಿ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿದ ದೇವರು ಅದೇ ಕ್ರಮಬದ್ಧವಾಗಿ ಏನ್ ಮಾಡಿದ್ರು, ನಮಗೆ ಬಿಡುಗಡೆಯನ್ನ ಕೊಡ್ಲಿಕ್ಕೆ ತನ್ನ ಪುತ್ರನನ್ನ ಏನ್ ಮಾಡಿದ್ರು, ಕಳಿಸಿದ್ರು. ಎಷ್ಟು ಸಂತೋಷ ಅಲ್ವಾ. ನನಗಾಗಿ ಅನೇಕ ಬಾರಿ ತಂದೆ ತಾಯಿಗಳು ಮಕ್ಕಳನ್ನ ಸೇಫ್ ಮಾಡಿಕ್ಕೆ ತಮ್ಮ ಪ್ರಾಣವನ್ನೇ ಬಿಡ್ತಾರೆ ಅಲ್ವಾ, ಹೌದಲ್ವಾ. ಆದ್ರೆ ಯೇಸು ಸ್ವಾಮಿ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಮಾತ್ರ, ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಇಡೀ ಪ್ರಪಂಚದ ಪಾಪ ಪರಿಹಾರಕ್ಕೋಸ್ಕರ ಏನ್ ಮಾಡಿದ್ರು, ಬಲಿಯಾದ್ರು. ದೇವರ ಚಿತ್ತಕ್ಕೆ ಆ ಯೇಸು ಸ್ವಾಮಿಯಿಂದ ಮಾತ್ರ ನಮ್ಮ ಭೀಕರವಾದಂತ ಪಾಪದ ಪರಿಣಾಮವಾದಂತ ಈ ಮರಣಕ್ಕೆ ಮೊತ್ತನ್ನ ಯೇಸು ಸ್ವಾಮಿ ಕೊಟ್ಟರು. ಅದೇನಂದ್ರೆ ನಿತ್ಯ ಜೀವ. ಹಾಲೆಲೂಯಾ. ಹಾಲೆಲೂಯಾ. ಯೇಸು ಸ್ವಾಮಿ ಮರಣ ಹೊಂದುವ ನೆಸಸಿಟಿನೇ ಇರಲಿಲ್ಲ. ಶಿಲುಬೆ ಮೇಲೆ ಆ ಹಿಂಸೆಯನ್ನ ಪಡುವ ನೆಸಸಿಟಿನೇ ಇರಲಿಲ್ಲ.
ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ಅದರ ಪರಿಣಾಮ ನಾನು ನಿಜವಾಗ್ಲೂ ಎಷ್ಟೊಂದು ಮೂವಿಗಳನ್ನ ನೋಡಿದೆ, ಎಸ್ ಸ್ವಾಮಿ ಬಗ್ಗೆ ಮೂವಿಗಳನ್ನ ನೋಡಿದೆ, ಬೇರೆ ಬೇರೆ ಭಾಷೆಗಳನ್ನು ನೋಡಿದೆ. ಆದ್ರೆ ಫ್ಯಾಷನ್ ಆಫ್ ಕ್ರೈಸ್ಟ್ ಅಷ್ಟು ಒಂದು ಇದು ಆ ಶಿಲ್ಬೆ ಯಾತನೆ, ಶಿಲ್ಬೆ ಹಾದಿಯನ್ನ ನಾವು ಮಾಡುವಾಗ ಹಳೆ ಕಾಲದಲ್ಲಿ ಒಳ್ಳೆ ಅನುಭವ ಆಗ್ತೈತಿ. ಇತ್ತೀಚೆಗೆ ಯಾಕೋ ಅಷ್ಟೊಂದು ಒಂದು ಅನುಭವ ಆಗ್ತಾ ಇಲ್ಲ. ಸೊ ಆದ್ರೆ ಫ್ಯಾಷನ್ ಆಫ್ ಕ್ರೈಸ್ಟ್ ಅಲ್ಲಿ ನಾವು ನೋಡುವಾಗ ನಿಜವಾಗ್ಲೂ ಯೋಚನೆ ಮಾಡಿರ್ತೇವೆ. ನಾನು ಧ್ಯಾನ ಮಾಡಿದ್ದೀನಿ. ನಾನು ನನ್ನ ತಂದೆ ತಾಯಿಯನ್ನ ಮನಸ್ಸನ್ನ ನೋಯಿಸುವಾಗ ಎಷ್ಟು ಅವ್ರಿಗೆ ಹರ್ಟ್ ಆಗ್ಬೋದು ಹೇಳಿ? ಆಗುತ್ತಾ ಇಲ್ಲ. ದೊಡ್ಡವರು ಅಷ್ಟೇ, ದೊಡ್ಡವರು ಇದನ್ನ ಧ್ಯಾನ ಮಾಡಬೇಕು, ಮಕ್ಕಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವರ ಮನಸ್ಸು ಯೇಸು ಸ್ವಾಮಿ ಅಲ್ಲಿ ನರಳಾಡಿದ್ರಲ್ಲ ಆ ತರ ಅನ್ಸಲ್ವಾ? ಇನ್ನೇನು ಇಲ್ಲ. ನಾನು 3 ವಿಧದ ಯೇಸು ಸ್ವಾಮಿ ನಮ್ಮಲ್ಲಿ ಇದ್ದಾರೆ. ಒಂದನೇದಾಗಿ ಯೇಸು ಸ್ವಾಮಿ ದಿವ್ಯ ಯೇಸುಬಾಲ ದನದ ಕೊಟ್ಟಿಗೆಯಲ್ಲಿ ಜನಿಸಿದ ಯೇಸುಬಾಲರು. ಇನ್ನೊಂದು ಶಿಲುಬೆ ಮೇಲೆ ನೇತಾಡುವಂತ ಯೇಸು ಸ್ವಾಮಿ. ಇನ್ನೊಂದು ಯೇಸು ಸ್ವಾಮಿ ಪುನರುತ್ಥಾನದಂತ ಯೇಸು ಸ್ವಾಮಿ. ಗೊತ್ತಾಯ್ತಾ? ಸೊ ನನ್ನ ಹೃದಯದಲ್ಲಿ ಮೂರು ರೀತಿ ಯೇಸು ಸ್ವಾಮಿ ಇದ್ದಾರೆ. ಯಾರಿದ್ದಾರೆ? ನೋಡಿ, ಯೇಸು ಸ್ವಾಮಿ ದನದ ಕೊಟ್ಟಿಗೆಯಲ್ಲಿ ನನಗೆ ಹೋಗಿ ಹುಟ್ಟಿದ್ರು. 2ನೇ ಅಂತ ಶಿಲ್ಬೆ ಮೇಲೆ ಇರ್ತಾರೆ. 3ನೇ ಅಂತ ಸೊ ಅಲ್ಲಿಗೆ ಬರ್ಬೇಕು. ಕರೆಕ್ಟಾ? ನಮ್ಮ ಹೃದಯದಲ್ಲಿ ಈಗ ಇರುವಂತ ಯೇಸು ಸ್ವಾಮಿ ನೀವು ಹೇಳಿದ್ದು ತಪ್ಪಿಲ್ಲ, ಮಕ್ಕಳ ಮನಸ್ಸಲ್ಲಿ ಅದಿಲ್ಲ. ಆದ್ರೆ ಇನ್ನೊಂದು ಶಿಲ್ಬೆ, ನಾನು ಪರಿವರ್ತನೆ ಆಗಿಲ್ಲ, ಪಾಪದ ಪರಿಣಾಮ ತಿಳ್ಕೊಂಡಿಲ್ಲ ಅಂದ್ರೆ ನನ್ನ ಹೃದಯದಲ್ಲಿರೋ ಯೇಸು ಸ್ವಾಮಿ ಇನ್ನು ಶಿಲ್ಬೆಯಲ್ಲೇ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಇನ್ನು ಪ್ರೌಢಾವಸ್ಥೆ ಬಾಲ್ಯಾವಸ್ಥೆಯಲ್ಲೇ ಇರ್ತಾರೆ. ಇನ್ನು ಏನು ಅಂದ್ರೆ ಪಾಪನೂ ಮಾಡಿಲ್ಲ ಅಂತ ಮಕ್ಕಳು ಸ್ವಭಾವದಲ್ಲಿ ಇದ್ದಾರೆ ಅಂತ. ಅದು ತಪ್ಪಿಲ್ಲ. ಮಕ್ಕಳಲ್ಲಿ ಯಾರಿದ್ದಾರೆ? ದಿವೇಶಬಾಲಿದ್ದಾರೆ. ಕರೆಕ್ಟ್? ದಿವೇಶಬಾಲಿದ್ದಾರೆ. ಆದ್ರೆ ಬೆಳೆದಂತ ಪದೇ ಪದೇ ಗೊತ್ತಿದ್ದು ಪಾಪ ಮಾಡುವಾಗ ಏನಾಗುತ್ತೆ? ಅದು ಯೇಸು ಸ್ವಾಮಿನ ಮತ್ತೆ ನಾನು ಶಿಲ್ಬೆಗೆ ಹಾಕ್ತೀನಿ. ಅದೇ ಪರಿಸ್ಥಿತಿಯಲ್ಲಿ ಅವರು ನಮ್ಗೆ ರಕ್ಷಣೆ ಕೊಡ್ತಾರೆ. ಆದ್ರೆ ಮೃತ್ಯುಂಜಯರಾದಾಗ ಪರಿಪೂರ್ಣವಾದ ಅಂತ ಹಾಗೆ ಪರಿವರ್ತನೆ ಆಗ್ಬೇಕು ನಮ್ಮ ಹೃದಯದಲ್ಲಿ. ಹಾಲೆಲೂಯಾ. ಅಯ್ಯೋ, ನಾನೆಂತ ನಿರ್ಭಾಗ್ಯನು, ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ದೇವರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ. ದೇವರು ನಮಗೆ ಪರಿಪೂರ್ಣವಾಗಿ ಪಾಪದಿಂದ ಬಿಡುಗಡೆಯನ್ನ ನೀಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಪಾಪ ಮಾಡಿ ಪ್ರಚೋದನೆಗೆ ಒಳಗಾಗುವಂತ ಸಂದರ್ಭದಲ್ಲಿ ನಾವು ಇದೆಲ್ಲವನ್ನ ಧ್ಯಾನ ಮಾಡಿ ಪಾಪದ ಪರಿಣಾಮ ನನ್ಗೊಬ್ಬನಿಗೆ ಅಲ್ಲ, ಬದಲಾಗಿ ನನ್ನ ಕುಟುಂಬಕ್ಕೆ, ನನ್ನ ಸಮಾಜಕ್ಕೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯೇಸುವಿನ ಮಾತು ಲೂಕನ ಬರೆದ ಶುಭ ಸಂದೇಶದಲ್ಲಿ 13ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಹಾಗಲ್ಲ, ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅವಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ. ಏನಾಗ್ತಾರಂತೆ? ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅವಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ. ನಾವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗ್ಲಿಲ್ಲ ಅಂದ್ರೆ, ದೇವರಿಗೆ ಅಭಿಮುಖರಾಗ್ಲಿಲ್ಲ ಅಂದ್ರೆ ಏನಾಗ್ತೀವಂತೆ? ನಾಶವಾಗ್ತೀವಿ. ನಾವು ನಾಶ ಆಗ್ಬೇಕಾ ಅಥವಾ ನಿತ್ಯ ಜೀವನ ಪಡ್ಕೊಳ್ಬೇಕಾ? ಹಾಲೆಲೂಯಾ. ಅದಕ್ಕೋಸ್ಕರ ನಾವು ಇವತ್ತು ಯಾವುದಕ್ಕೆ ಅಧೀನರಾಗಿದ್ದೇವೆ? ಪಾಪಕ್ಕೆ ಅಧೀನರಾಗಿದ್ದೀವ ಅಂತ ನಾವು ಯೋಚನೆ ಮಾಡಬೇಕು. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 16ನೇ ವಾಕ್ಯವನ್ನು ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16. ಯಾರ ಕೈಯ ಕೆಳಗೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣರಾಗುತ್ತೀರಿ. ನೀವು ಪಾಪಕ್ಕೆ ಗುಲಾಮರಾದರೆ ಮರಣವೇ ನಿಮಗೆ ಗತಿ. ದೇವರಿಗೆ ಶರಣಾದರೆ ಸಂಬಂಧವೇ ಅದರ ಸತ್ಪರಿಣಾಮ. ನೋಡಿ, ಹೇಳ್ತಾರೆ, ಯಾರ ಕೈ ಕೆಳಗೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಡುತ್ತೀರೋ ಅವರಿಗೆ ನೀವು ಶರಣರಾಗ್ತೀರಿ. ನೀವು ಪಾಪಕ್ಕೆ ಗುಲಾಮರಾದರೆ
ಮರಣವೇ ನಿಮ್ಮ ಗತಿ. ಹಲ್ಲೆಲೂಯಾ. ನೋಡಿ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನ ದೇವರು ಕೊಟ್ಟಿದ್ದಾರೆ. ದೇವರು ಕೊಟ್ಟಂತ ಮಹಾಶ್ರೇಷ್ಠವಾದ ಉದಾಹರಣೆಗೆ ನಾವು ಆದಿಕಾಂಡದಲ್ಲಿ ನಾವು ನೋಡ್ಬೋದು. ದೇವರು ಮನಸ್ಸು ಮಾಡಿದ್ರೆ ಮನುಷ್ಯನ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಸೈತಾನನ ಮಾತಿಗೆ ಶರಣಾಗದಂತೆ ದಂಡಿಸಬಹುದಾಗಿತ್ತು, ಅವನ್ನ ತಡಿಬಹುದಾಗಿತ್ತು, ಹೌದಾ? ಆದ್ರೆ ದೇವರು ಏನ್ ಮಾಡಿದ್ರು, ಆತನ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾರ ಕೈ ಕೆಳಗೆ ಗುಲಾಮರಾಗಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣರಾಗುತ್ತೀರಿ. ಯಾರಿಗೆ ನಾವು ಒಪ್ಪಿಸ್ಕೊಳ್ತೀವಿ? ಉದಾಹರಣೆಗೆ ನಾನು ಸ್ಮೋಕಿಂಗ್ಗೆ ನನ್ನ ಶರೀರವನ್ನ ನಾನು ಅದಕ್ಕೆ ಅಡಿಕ್ಟ್ ಆದಂದ್ರೆ ಅದನ್ನ ಬಿಡ್ಲಿಕ್ಕೆ ಆಗುತ್ತಾ? ಯಾರು ಅಡಿಕ್ಟ್ ಮಾಡ್ಕೊಳ್ಳೋದು? ನಾನೇ ಅಲ್ವಾ? ನಾನು ಅದು ಇಲ್ಲ ಅಂದ್ರೆ ನಮ್ಗೆ ಆಗೋದೇ ಇಲ್ಲಪ್ಪ ಜೀವನ ಮಾಡ್ಲಿಕ್ಕೆ. ಕೆಲವ್ರಿಗೆ ಆಗುತ್ತೆ, ನೋಡಿದ್ದೀರಾ, ಕೇಳಿದ್ದೀರಾ? ಇವತ್ತು ಕುಡಿಲಿಲ್ಲ ಅಂದ್ರೆ ಆಗೋದಿಲ್ಲ. ಮೊಬೈಲ್ ಇವತ್ತು ಯೂಸ್ ಮಾಡಲಿಲ್ಲ ಅಂದ್ರೆ ಅಲ್ವಾ? ಒಂದಿನ ಇವತ್ತು ತಪಸ್ಕಾಲದಲ್ಲಿ ಒಂದು ನಿರ್ಧಾರ ಮಾಡಬೇಕು, ಒಂದಿನ ಯಾವತ್ತಾದ್ರೂ ಒಂದಿನ ಅಟ್ಲೀಸ್ಟ್ ಕಡಿಮೆ ಮೊಬೈಲ್ ಅನ್ನು ಯೂಸ್ ಮಾಡಬಾರ್ದು. ಆಗಲ್ವಾ? ಮಾಡಬೇಕು. ಯಾಕಂದ್ರೆ ಎಲ್ಲರೂ ಆಕರ್ಷಿತರಾಗಿದ್ದೀವಿ. ಯಾವುದಕ್ಕೆ? ನೀವು ಪಾಪಕ್ಕೆ ಗುಲಾಮರಾದರೆ ಮರಣವೇ. ಗುಲಾಮರಾದ್ರೆ ನಾವು ಯಾವುದಕ್ಕೆ ಒಪ್ಪಿಸಿಕೊಳ್ತೇವೆ? ಮದ್ಯಪಾನಕ್ಕೆ, ಧೂಮಪಾನಕ್ಕೆ, ವ್ಯಭಿಚಾರಕ್ಕೆ ಇರ್ಬೋದು, ಸುಳ್ಳಿಗೆ ಇರ್ಬೋದು. ಸೊ ಯಾವುದಕ್ಕೆ ನಮ್ಮನ್ನೇ ನಾವು ಗುಲಾಮರನ್ನಾಗಿ ಮಾಡ್ಕೊಳ್ತೀವೋ ಅದಕ್ಕೆ ನಾವೇನಾಗ್ಬಿಡ್ತೀವಿ? ಶರಣರಾಗ್ಬಿಡ್ತೀವಿ. ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ದೇವರ ಮುಂದುವರಿಸಿ ಹೇಳ್ತಾರೆ, ದೇವರಿಗೆ ಶರಣರಾದರೆ ಸಂಬಂಧವೇ ಅದರ ಸತ್ಪರಿಣಾಮ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಓದಿ. ಆದರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿರುವಿರಿ, ದೇವರಿಗೆ ದಾಸರಾಗುವಿರಿ. ಇದರಿಂದ ನಿಮಗೆ ಸಿಕ್ಕಿರುವ ಪ್ರತಿಫಲ ಪರಿಶುದ್ಧ ಜೀವನ, ಅಂತಿಮವಾಗಿ ಅಮರ ಜೀವನ. ಅಂತಿಮವಾಗಿ ಅಮರ ಜೀವನ. ಹಾಲೆಲೂಯಾ. ನೀವು ಪಾಪದಿಂದ ಬಿಡುಗಡೆ ಹೊಂದುವಿರಿ, ದೇವರಿಗೆ ದಾಸರಾಗುವಿರಿ. ಯಾರಿಗೆ ದಾಸರಾಗಬೇಕಂತೆ? ದೇವರಿಗೆ ದಾಸರಾಗುವಿರಿ. ಇದರಿಂದ ನಿಮಗೆ, ದೇವರಿಗೆ ದಾಸರಾದ್ರೆ ನಮ್ಗೆ ಏನ್ ಸಿಗುತ್ತಂತೆ? ಇದರಿಂದ ನಿಮಗೆ ಸಿಗುವ ಪ್ರತಿಫಲ ಪರಿಶುದ್ಧ ಜೀವನ. ಹಾಲೆಲೂಯಾ. ನೋಡಿ, ಮಾತೆ ಮರಿಯಮ್ಮನವರು ಏನ್ ಮಾಡಿದ್ರು? ಈಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಏನಾದ್ರೂ ಅವರು ಪರಿಶುದ್ಧರ, ಹೌದಲ್ಲ? ಪರಿಶುದ್ಧ ಜೀವನವನ್ನ ಹಾಲೆಲೂಯಾ. ಅಂತಿಮವಾಗಿ ಅಮರ ಜೀವನ. ಅವ್ರಿಗೆ ಏನ್ ಸಿಕ್ತು? ಅಮರ ಜೀವನ. ಕೆಲವರು ಹೇಳ್ತಾರೆ, ಕೆಲವರು ಗೊತ್ತಿಲ್ದಿರೋರಿದ್ದಲ್ಲ, ಗೊತ್ತಿಲ್ದಿರೋರು ಹೇಳು, ನೀವ್ ಯಾಕೆ ಸಂತರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀರಾ? ಮಾತೆ ಮರಿಯಮ್ಮನವರು ಸತ್ತೋಗಿಲ್ವಾ, ಇದಾರ, ಏನೇನೋ ಕೇಳ್ತಾರೆ. ಆದ್ರೆ ಅವರೆಲ್ಲರೂ ಏನು ದೇವರಿಗೆ ದಾಸರಾಗಿ ಅಂತಿಮವಾಗಿ ಅಮರ ಜೀವನ ಪಡೆದಿದ್ದಾರೆ. ಹಾಲೆಲೂಯಾ. ಮರಣ ಎಂಡಲ್ಲ. ಅದಕ್ಕೆ ಬದಲಾಗಿ ಅವರ ಪರಿಶುದ್ಧತೆಯ ನಿಮಿತ್ತ ಅವರು ಆಯ್ಕೆ ಮಾಡ್ಕೊಂಡಿದ್ದೇನು? ಅನೇಕ ಸಿಸ್ಟರ್ಗಳು, ಅನೇಕ ಫಾದರ್ಗಳು ಇದನ್ನ ಆಯ್ಕೆ ಮಾಡ್ಕೊಂಡು, ಹೌದಲ್ವಾ? ಸೊ ನಮ್ಮಿಂದ ಆಗ್ಲಿಲ್ಲ, ಶೋಧನೆಗೆ ಒಳಗಾಗ್ತೀವಿ. ಸೊ ಅದರಿಂದ ದೇವರ ಕರೆ ಅನ್ನೋದು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ದೇವರ ವಾಕ್ಯವನ್ನ ನಾವು ಆಯ್ಕೆ ಮಾಡಿಕೊಂಡು ದೇವರಿಗೆ ದಾಸರಾದಾಗ ಇಂಥ ಪ್ರಚೋದನೆಗಳು ಎಷ್ಟೇ ಬರ್ಬೋದು ನಮ್ಮ ಜೀವನದಲ್ಲಿ, ಅದೆಲ್ಲವೂ ಸಂತ ಅಗಸ್ತೀನ್ ಅವರ ಜೀವನದಲ್ಲಿ ನೋಡಿದ್ರೆ ಅವರು ಪಾಪಕ್ಕೆ ಪ್ರಚೋದನೆ ಹೊಂದಿದ್ರು. ಆದ್ರೆ ಏನ್ ಮಾಡಿದ್ರು? ಅವರು ಪಾಪದ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ಪಾಪವನ್ನು ಬಿಟ್ಟು ಓಡೋದ್ರು ಅಲ್ವಾ? ಓಡೋಗಿಕ್ಕೆ ಏನಾದ್ರು ಅವರು ನಂತರ ಗುರುಗಳಾದ್ರು, ಧರ್ಮಾಧ್ಯಕ್ಷರಾದ್ರು, ಧರ್ಮಸಭೆಯಲ್ಲಿ ಒಂದು ಶ್ರೇಷ್ಠವಾದ ಬುಕ್ಕನ್ನ ಬರೆದ್ರು, ಮತ್ತೆ ಪರಿವರ್ತನೆಯ ಫಲವಾಗಿ ಅವರು ಸಂಕ್ರಾಂತಿ ಮಾಡಿದ್ರು. ಹಾಲೆಲೂಯಾ, ಹಾಲೆಲೂಯಾ. ಸಾಧ್ಯ ಇದೆ ಪ್ರಿಯರೇ, ಈ ಭೂಲೋಕದಲ್ಲಿ ಬರುವಂತ ಎಲ್ಲಾ ಶೋಧನೆ. ಒಬ್ರು ಬ್ರದರ್ ಕೇಳಿದ್ರು ನನ್ನ ಹತ್ರ, ಬ್ರದರ್ ನಿಜವಾಗ್ಲೂ ದೇವರ ವಾಕ್ಯದಂತೆ ಜೀವಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರು. ನೀವೇನಂತೀರಾ? ನಾನು ಹೇಳಿದೆ, ಗ್ಯಾರಂಟಿ ಇದೆ ಬ್ರದರ್, ಖಂಡಿತವಾಗ ಆಗುತ್ತೆ. ಯಾಕಾಗಲ್ಲ? ನೀವು ಸ್ಮೋಕಿಂಗ್ ಮಾಡ್ತೀರಾ ಅಂತ ಅವ್ರನ್ನೇ ಕೇಳಿದೆ. ಏನಂತ ಕೇಳಿದೆ? ಇಲ್ಲ ಬ್ರದರ್, ನಿಜ ಹೇಳಿ. ಇಲ್ಲ ಬ್ರದರ್, ಹಂಗಾರೆ ಸಾಧ್ಯ ಆಗಿದೆಯಲ್ಲ? ಆಗಿಲ್ವಾ? ಅವರೇ ಒಪ್ಕೊಂಡಂಗಾಯ್ತಲ್ಲ. ಎಷ್ಟೋ ಜನ ಸ್ಮೋಕಿಂಗ್ಗೆ ಏನಾಗಿದ್ದಾರೆ, ಬಿಡ್ಲಿಕ್ಕೆ ಆಗ್ತಾನೆ ಇಲ್ಲ, ಇಲ್ವಾ? ಇವಾಗ ಅವ್ರು ಹೇಳಿ, ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಹಂಗೆ ಒಂದೊಂದೇ ಪ್ರಶ್ನೆ ಮಾಡ್ಕೊಂಡು ಬನ್ನಿ. ನಾನು ಸುಳ್ಳು ಹೇಳಿರ್ಲಿಕ್ಕೆ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಯಾಕಾಗಲ್ಲ? ಏನಕ್ಕೆ ಸುಳ್ಳು ಹೇಳ್ತೀನಿ ಅಂತ ಅದರ ಮೂಲವನ್ನ ತಿಳ್ಕೊಳ್ಳಿ. ಏನಕ್ಕೆ ಸುಳ್ಳು ಹೇಳ್ತೀನಿ ಅಂದ್ರೆ, ಇದಕ್ಕಿದ್ದಾಗೆ ಬ್ರದರ್ ಹತ್ರ ಏನೋ ಒಪ್ಕೊಂಡಿರ್ತೀನಿ, ಮಾಡ್ಲಿಕ್ಕೆ ಆಗಲ್ಲ.
ಅವಾಗ ಬ್ರದರ್ ಕೇಳ್ತಾರೆ, ಏನ್ ಬ್ರದರ್ ಹಿಂಗ್ ಮಾಡ್ತಾರೆ, ಚಕ್ ಅಂತ ಏನ್ ಮಾಡ್ತೀನಿ ಬೈಕ್ ಒಳಗೆ ಅದ್ರ ಬದಲು ಒಂದ್ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಬ್ರದರ್ ಹಿಂಗಾಯ್ತು ಹೊಡಿತಾರ ಅವರು, ಹೊಡಿತಾರ ಅಷ್ಟೇ. ಸುಳ್ಳು ಹೇಳೋದ್ ಬಿಡೋದು ಈಸಿ. ಇನ್ನು ವ್ಯಭಿಚಾರ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳುತ್ತೆ, ವಾಕ್ಯಗಳ ಟೈಮ್ ಆಗೋಯ್ತು ಅನ್ಸುತ್ತೆ. ಬೈಬಲ್ ಹೇಳುತ್ತೆ ಇಬ್ರಿಯ 13:4 ಪ್ರತಿಯೊಬ್ಬರು ವಿವಾಹ, ಇಬ್ರಿಯ 13:4 ವಿವಾಹ ಬಂಧನವನ್ನು ಎಲ್ಲರೂ ಗೌರವಿಸಲಿ. ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ. ಆ ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ. ಹಾಲೆಲೂಯಾ. ಮದುವೆ ಆಗಬೇಡಿ ಅಂತ ಬೈಬಲ್ ಹೇಳುತ್ತಾ ನೋಡಿ. ಎರಡು ಕರೆಗಳು ಅಷ್ಟೇ, ನೀವು ಕನ್ಯಾಸ್ತ್ರೀ ಆಗ್ಬೋದು ಅಥವಾ ಮದುವೆ ಆಗ್ಬೋದು. ಮದುವೆ ಆಗೋದು ಮುಖ್ಯ ಅಲ್ಲ, ಕನ್ಯಾಸ್ತ್ರೀ ಆಗೋದು ಅದು ಮುಖ್ಯ ಅಲ್ಲ. ಪರಿಶುದ್ಧವಾದ ಜೀವನ, ನಿಮ್ಗೆ ಯಾವ ಕರೆ ದೇವರು ಪ್ರೇರಣೆ ಕೊಡ್ತಾರೋ ಅದರಲ್ಲೇ ಕರೆಕ್ಟಾಗಿ ಮುಂದುವರಿಬೇಕು. ಕರೆಕ್ಟ್ ಆಗ್ತದ? ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ವಿವಾಹ ಬಂಧನವನ್ನು ಎಲ್ಲರೂ ಗೌರವಿಸಲಿ, ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ, ಕಾಮುಕರು ವ್ಯಭಿಚಾರಿಗಳು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ. ನೋಡಿ, ಒಂದು ಮಾತು ಇದೆ, ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳುತ್ತೆ ಪ್ರಪಂಚ. ಕರೆಕ್ಟಾ? ಪ್ರೀತಿಗೆ ಏನೇನುತ್ತೆ? ನನ್ನ ಪ್ರಕಾರ ಅದು ತಪ್ಪ. ಪ್ರೀತಿಗೆ ಕಣ್ಣಿದೆ, ಯಾಕಂದ್ರೆ ಪ್ರೀತಿಯೇ ದೇವರು. ಕರೆಕ್ಟಾ? ಆದ್ರೆ ಕಾಮಕ್ಕೆ ಕಣ್ಣಿಲ್ಲ. ಅದಕ್ಕೋಸ್ಕರ ದಂಪತಿಗಳ ಜೀವನವು ಪವಿತ್ರವಾದದ್ದು ಅಂತ ಬೈಬಲ್ ಹೇಳುತ್ತೆ. ಎಲ್ಲ ನೋಡಿ, ಅದಕ್ಕೆ ಹೇಳುತ್ತೇವೆ ವಿವಾಹ ಬಂಧನವನ್ನು ಎಲ್ಲರೂ ಗೌರವಿಸಲಿ. ಎಲ್ಲ ಯಾವುದೇ ಜಾತಿ ಜನಾಂಗ ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಎಲ್ಲರೂ ವಿವಾಹ ಬೈಬಲ್ ಹೇಳುವಂತೆ ಬೈಬಲಲ್ಲಿ ಲಿಖಿತವಾಗಿರುವಂತೆ ಎಲ್ಲರೂ ವಿವಾಹವನ್ನ ಏನ್ ಮಾಡ್ತಾರೆ? ಗೌರವಿಸಲೇಬೇಕು. ಅದು ಪಾಪ ಪ್ರಚೋದನೆ ಅಲ್ಲ, ಅದು ದೇವರ ಸೃಷ್ಟಿ ಕಾರ್ಯದಲ್ಲಿ ಒಂದಾಗುತ್ತೆ. ಸೊ ಅದನ್ನ ಬಿಟ್ಟು ಇನ್ನು ಮಿಕ್ಕಿದೆಲ್ಲವೂ ಏನ್ ಹೇಳುತ್ತೆ? ಹಲ್ಲೆಲೂಯಾ, ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುವುದು. ಅದಕ್ಕೆ ಪ್ರಿಯರೇ, ನಾವು ಇಲ್ಲಿ ಧ್ಯಾನ ಮಾಡ್ತಾ ಇರೋದ್ರಿಂದ ಪಾಪದ ಪರಿಣಾಮ, ನಾನ್ ತಪ್ಪು ಮಾಡ್ತೀನಿ, ನಾನ್ ಪಾಪ ಮಾಡ್ತೀನಿ, ಕಣ್ಣುಗಳನ್ನು ಮುಚ್ಕೊಳ್ರಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ರಿ.